ಪ್ರೈಸ್ ದ ಲಾರ್ಡ್. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಇವತ್ತು ಭಾನುವಾರ ಆರಾಧನೆಗೋಸ್ಕರ ನಾವು ಸೇರಿ ಬಂದಿದ್ದೇವೆ. ಆರಾಧನೆಗೆ ಹೋಗುವ ಮುಂಚೆ ಒಂದು ವಾಕ್ಯವನ್ನು ನಾವು ಧ್ಯಾನ ಮಾಡುವ. ಕೀರ್ತನೆ 22ನೇ ಅಧ್ಯಾಯದಲ್ಲಿ 3, 4, 5 ಇಸ್ರಾಯೇಲರ ಸ್ತೋತ್ರ ಸಿಂಹಾಸನದಲ್ಲಿರುವಾತನೇ, ನೀನು ಪವಿತ್ರ ಸ್ವರೂಪನು. ನಮ್ಮ ಪೂರ್ವಿಕರು ನಿನ್ನಲ್ಲಿ ಭರವಸವಿಟ್ಟರು, ನಿನ್ನನ್ನು ನಂಬಿ ಉದ್ಧಾರವಾದರು. ನಿನಗೆ ಮೊರೆಯಿಟ್ಟು ವಿಮುಕ್ತರಾದರು, ನಿನ್ನಲ್ಲಿ ವಿಶ್ವಾಸವಿಟ್ಟು ಆಶಾಭಂಗ ಪಡಲಿಲ್ಲ. ಇಲ್ಲಿ ದಾವಿದನು ತನ್ನ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಆತನು ಹೋಗುವಾಗ ಈ ಕೀರ್ತನೆಯನ್ನು ಆತನು ಹಾಡ್ತಾನೆ. ಇದರಲ್ಲಿ ನಾವು 2 ವಿಷಯಗಳನ್ನು ನೋಡ್ಬೋದು. ಮೊದಲು, ಇಸ್ರಾಯೇಲರ ಸ್ತೋತ್ರ ಸಿಂಹಾಸನದಲ್ಲಿರುವ ಆತನ ದೇವರು ಪವಿತ್ರ ಸ್ವರೂಪನು ಎಂಬುದಾಗಿ ಹೇಳ್ತಾರೆ. ಪ್ರಿಯರೇ, ನಮ್ಮ ಜೀವಿತದಲ್ಲಿ 6 ದಿನಗಳು ನಾವು ಇವತ್ತು ನಮ್ಮ ಜೀವಿತದಲ್ಲಿ ನಾವು ಕಳೆದು ಈ 7 ದಿನ ದೇವರ ಆರಾಧನೆಗೋಸ್ಕರ ನಾವು ಸೇರಿ ಬಂದಿರುವಾಗ 6 ದಿನಗಳು ನನ್ನ ಮತ್ತು ನನ್ನ ದೇವರೊಟ್ಟಿಗೆ ಸಂಬಂಧ ಹೇಗೆ ಇತ್ತು, ನಾನು ಹೇಗೆ ನಡೆದನು, ಆ ದೇವರ ವಾಕ್ಯದ ಪ್ರಕಾರವಾಗಿ ನನ್ನ ಜೀವಿತ ಇತ್ತ. ಒಂದು ಕ್ಷಣ ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡುವ. ಹೌದು, ಆತನು ಪವಿತ್ರ ಸ್ವರೂಪನಾಗಿದ್ದಾನೆ. ಆದ್ದರಿಂದ ಆತನನ್ನು ಆರಾಧನೆ ಮಾಡುವರು ಸಹ ಪರಿಶುದ್ಧತೆ ಎಂಬ ಭೂಷಣದೊಡನೆ ಆತನ ಸನ್ನಿಧಾನದಲ್ಲಿ ಅಡ್ಡ ಬಿದ್ದುಕೊಂಡು ಆತನನ್ನು ಆರಾಧಿಸಬೇಕೆಂಬುದಾಗಿ. 2ನೇ ಭಾಗದಲ್ಲಿ ನಾವು ಅಲ್ಲಿ ದಾವಿದನು ಹೇಳ್ತಾನೆ, ತನ್ನ ಇಕ್ಕಟ್ಟಿನ ಸ್ಥಿತಿಯಲ್ಲಿ ತನ್ನನ್ನೇ ಆತನು ಒಂದು ಉತ್ತೇಜಪಡಿಸ್ತಾನೆ. ಆತನು ಹೇಳ್ತಾನೆ, ಹೌದು, ನಿನ್ನಲ್ಲಿ ಭರವಸೆ ಬಿಟ್ಟರು ನಮ್ಮ ಪೂರ್ವಿಕರು, ನಿನ್ನನ್ನು ನಂಬಿ ಉದ್ಧಾರವಾದರು, ನಿನಗೆ ಮೊರೆಯಿಟ್ಟು ವಿಮುಕ್ತರಾದರು, ನಿನ್ನಲ್ಲಿ ವಿಶ್ವಾಸವಿಟ್ಟು ಆಶಾಭಂಗ ಪಡಲಿಲ್ಲ. ಹಾಲೆಲೂಯ. ಹಾಗಾದರೆ ಇವತ್ತು ಪ್ರಿಯರೇ, ನೀವು ಇಲ್ಲಿ ಆರಾಧನೆಗೆ ಸೇರಿ ಬಂದಿರುವಾಗ ನಮ್ಮ ಜೀವಿತದಲ್ಲಿ ಇವತ್ತು ಯಾವುದೇ ಪರಿಸ್ಥಿತಿ ಇರ್ಬೋದು, ನಮ್ಮ ಸ್ಥಿತಿಗತಿಗಳು ಅಥವಾ ಎಷ್ಟೋ ಇಕ್ಕಟ್ಟಿನ ಪರಿಸ್ಥಿತಿ ನಮ್ಮ ಜೀವಿತದಲ್ಲಿ ಇರ್ಬೋದು, ಅನಾರೋಗ್ಯ ನಮ್ಮ ಜೀವಿತದಲ್ಲಿ ಇರ್ಬೋದು, ಏನೇ ಇರ್ಬೋದು, ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಗದೆ ಅಂಥ ಸಂಗತಿಗಳು ಇರಬಹುದು, ಆ ನಿರಾಶೆ ಇರ್ಬೋದು. ಅಂಥ ಒಂದು ಸ್ಥಿತಿಯಲ್ಲಿ ನಿಮ್ಮನ್ನೇ ನೀವು ಬಲಪಡಿಸಿಕೊಳ್ಳಬೇಕು. ದೇವರ ಇಲ್ಲಿ ದಾವಿದನು ಕೀರ್ತನೆ ಹೇಳ್ತಾನೆ, ದೇವರನ್ನು ನಂಬಿದವರು ಅವರು ಎಂದಿಗೂ ಅವರು ಉದ್ಧಾರವಾದರು ಎಂಬುದಾಗಿ, ಮತ್ತು ಆತನನ್ನು ಮೊರೆಯಿಟ್ಟು ಅವರು ವಿಮುಕ್ತರಾದರು. ಅಷ್ಟೇ ಅಲ್ಲ, ಆತನಲ್ಲಿ ವಿಶ್ವಾಸವಿಟ್ಟು ಆಶಾಭಂಗ ಪಡಲಿಲ್ಲ. ಅದೇ ದೇವರು ಇವತ್ತು ನಮ್ಮ ದೇವರಾಗಿದ್ದಾನೆ. ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಇವತ್ತು ಸೇರಿ ಬಂದಿರುವಾಗ ಆತನನ್ನು ನಂಬಿಕೆಯಿಂದ ಆತನನ್ನು ನಾವು ನಂಬುವ, ಆತನನ್ನೇ ನಿರೀಕ್ಷಿಸುವ, ಆತನಲ್ಲಿ ಭರವಸವಿಡುವ, ಆತನಲ್ಲಿ ವಿಶ್ವಾಸವಿಟ್ಟವರು ಇಷ್ಟರ ತನಕ ಯಾರೂ ಲಜ್ಜೆ ಪಡಲಿಲ್ಲ. ಪ್ರಿಯರೇ, ಇವತ್ತು ನಿಮ್ಮ ಜೀವಿತದಲ್ಲಿ ಯಾವುದೇ ಸಮಸ್ಯೆ ಇರುವುದಾದರೆ ಒಂದು ಕ್ಷಣ ನಿಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಟ್ಟು ಆತನಲ್ಲಿ ಭರವಸವಿಡಿರಿ, ಆತನನ್ನು ನಿರೀಕ್ಷಿಸಿರಿ, ಆತನಲ್ಲಿ ವಿಶ್ವಾಸವಿಡಿರಿ. ನಿಮಗೆ ದೇವರು ಖಂಡಿತವಾಗಿ ಲಜ್ಜೆಗೆ ಒಳಪಡಿಸುವುದಿಲ್ಲ. ಪ್ರಾರ್ಥನೆ ಮಾಡುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದಲ್ಲಿರುವ ತಂದೆಯಾದ ದೇವರ ಈ ಸಮಯದಲ್ಲಿ ಸ್ವಾಮಿ, ನಾವು ನಿನ್ನ ಪಾದ ಸನ್ನಿಧಾನದಲ್ಲಿ ಸೇರಿ ಬಂದಿದ್ದೇವೆ. ದೇವ, 6 ದಿನಗಳು ನಮ್ಮ ಜೀವಿತದಲ್ಲಿ ನಮಗೆ ಕೊಟ್ಟಿದ್ದಿ, ನಮ್ಮನ್ನು ಕಾದು ಕಾಪಾಡಿದಿ, ನಮ್ಮ ಕೈ ಹಿಡಿದು ನಮ್ಮನ್ನು ನಡೆಸಿದೆ ಸ್ವಾಮಿ. ಆದರೆ ನಮ್ಮ ಜೀವಿತವನ್ನು ನಾವು ಈ ಸಮಯದಲ್ಲಿ ನಿನ್ನ ಸನ್ನಿಧಾನದಲ್ಲಿ ಹುಡುಕುತ್ತೇವೆ. ದೇವ, ನೀನು ಪರಿಶುದ್ಧನಾದ ದೇವರು, ನಿನ್ನನ್ನು ಆರಾಧಿಸುವವರು ಪರಿಶುದ್ಧತೆ ಎಂಬ ಭೂಷಣರೊಡನೆ ನಿನ್ನ ಸನ್ನಿಧಾನದಲ್ಲಿ ಅಡ್ಡ ಬಿದ್ದುಕೊಂಡು ನಿನ್ನನ್ನು ಆರಾಧಿಸುತ್ತೇವೆ. ದೇವ, ನೀನೊಬ್ಬನೇ ಆರಾಧನೆಗೆ ಯೋಗ್ಯನಾಗಿದೆ ಸ್ವಾಮಿ. ಅಷ್ಟೇ ಅಲ್ಲ ದೇವ, ಹೌದು, ನಿನ್ನನ್ನು ನಂಬಿದವರು ಉದ್ಧಾರವಾಗಿದ್ದೇವೆ ಸ್ವಾಮಿ. ನಿನ್ನನ್ನು ನಾವು ನಿರೀಕ್ಷಿಸಿ ಇಟ್ಟೆವರು ನಾವು ಎಂದಿಗೂ ಲಜ್ಜೆಗೆ ಒಳಪಡಲಿಲ್ಲ. ಆದ್ದರಿಂದ ದೇವ, ನಾವು ನಿನ್ನಲ್ಲೇ ನಾವು ವಿಶ್ವಾಸವಿಡುತ್ತೇವೆ, ನಿನ್ನನ್ನೇ ನಾವು ನಂಬಿಕೆ ಇಟ್ಟಿದ್ದೇವೆ ಸ್ವಾಮಿ. ನೀನೇ ನಮ್ಮ ದೇವರು, ನಮ್ಮ ಒಡೆಯನು, ನಮ್ಮ ಕರ್ತನು ನೀನಾಗಿದೆ ಸ್ವಾಮಿ. ದೇವ, ಈ ಸಮಯದಲ್ಲಿ ನಿನ್ನ ಮಹಿಮೆಯಿಂದ ನಮ್ಮನ್ನು ತುಂಬಿಸು ದೇವ. ನಿನ್ನ ಪ್ರಸನ್ನತೆ ನಾವು ಅನುಭವಿಸುವಂತೆ, ನಿನ್ನ ಆರಾಧನೆಯ ಸಂತೋಷವನ್ನು ನಾವು ಪ್ರತಿಯೊಬ್ಬರು ಅನುಭವಿಸುವಂತೆ ದೇವ, ಪ್ರತಿಯೊಂದು ಮನಸ್ಸಿಗೆ ನೀನು ಬಿಡುಗಡೆ ಕೊಂಡು, ಪ್ರತಿಯೊಂದು ಹೃದಯಕ್ಕೆ ನೀನು ಬಿಡುಗಡೆ ಕೊಡು ಸ್ವಾಮಿ. ದೇವ, ನಿನ್ನನ್ನು ಆರಾಧಿಸುವವರು ಸತ್ಯದಿಂದಲೂ ಆತ್ಮದಲ್ಲೂ ನಿನ್ನನ್ನು ಆರಾಧಿಸುವಾಗ ನಿನ್ನ ಮಹಿಮೆಯಿಂದ ನಮ್ಮನ್ನು ತುಂಬಿಸಿದಕ್ಕಾಗಿ ನಿನ್ನ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ, ಆಮೇನ್. यीशु की
करेंगे, यीशु की गुणगान करेंगे। वो है प्रेमी जीवन दाता, मेरे जीवन का उजियाला। वो है प्रेमी जीवन दाता, मेरे जीवन का उजियाला। नचेंगे गाएंगे धूम मचाएंगे, यीशु की गुणगान करेंगे। नचेंगे गाएंगे धूम मचाएंगे, यीशु की गुणगान करेंगे। आओ मिलके स्तुति करेंगे, यीशु की गुणगान करेंगे। आओ मिलके स्तुति करेंगे, यीशु की गुणगान करेंगे। वो ही मार्ग सत्य जीवन, मेरे जीवन का खुदावन। वो ही मार्ग सत्य जीवन, मेरे जीवन का खुदावन। नचेंगे गाएंगे धूम मचाएंगे, यीशु की गुणगान करेंगे। नचेंगे गाएंगे धूम मचाएंगे, यीशु की गुणगान करेंगे। आओ मिलके स्तुति करेंगे, यीशु की गुणगान करेंगे। आओ मिलके स्तुति करेंगे, यीशु की गुणगान करेंगे। जय जय बोलो जय यीशु की जय, 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 जय जय बोलो जय यीशु की जय। नचेंगे गाएंगे धूम मचाएंगे, यीशु की गुणगान करेंगे। नचेंगे गाएंगे धूम मचाएंगे, यीशु की गुणगान करेंगे। आओ मिलके स्तुति करेंगे, यीशु की गुणगान करेंगे। आओ मिलके स्तुति करेंगे, यीशु की गुणगान करेंगे। वो है राजा, वो मसीहा, मेरे जीवन का सहारा। वो है राजा, वो मसीहा, मेरे जीवन का सहारा। नचेंगे गाएंगे धूम मचाएंगे, यीशु की गुणगान करेंगे। नचेंगे गाएंगे धूम मचाएंगे, यीशु की गुणगान करेंगे। जय जय बोलो जय यीशु की जय, 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 जय जय बोलो जय यीशु की जय। नचेंगे गाएंगे धूम मचाएंगे, यीशु की गुणगान करेंगे। नचेंगे गाएंगे धूम मचाएंगे, यीशु की गुणगान करेंगे। नचेंगे गाएंगे धूम मचाएंगे, यीशु की गुणगान करेंगे। ಥ್ಯಾಂಕ್ ಯು ಲಾರ್ಡ್ ಗಾಡ್, ಹಲ್ಲೆಲೂಯಾ ಲಾರ್ಡ್. ಹೌದು ಯೇಸುವೆ, ನಿನಗೆ ಸ್ತೋತ್ರ ಸ್ವಾಮಿ. ನೀನು ನಮ್ಮ ಜೀವಿತದಲ್ಲಿ ಮಾಡಿದ ಪ್ರತಿಯೊಂದು ಉಪಕಾರಗಳನ್ನು ನೆನೆಸಿಕೊಂಡು ದೇವ, ನಾವು ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ದೇವ, ನೀನೊಬ್ಬನೇ ನಮ್ಮ ರಾಜನು, ನೀನೊಬ್ಬನೇ ನಮ್ಮ ದೇವರು, ನೀನೊಬ್ಬನೇ ನಮ್ಮ ಒಡೆಯನು, ಕರ್ತನಾಗಿದೆ ಸ್ವಾಮಿ. ದೇವ, ನಿನ್ನನ್ನು ಆರಾಧಿಸುತ್ತೇವೆ ಸ್ವಾಮಿ. ದೇವ, ನಿನ್ನನ್ನು ಸ್ತುತಿಸುತ್ತೇವೆ. ನೀನು ನಮ್ಮ ಜೀವಿತದಲ್ಲಿ ಮಾಡಿದ ಎಷ್ಟೋ ಉಪಕಾರಗಳಿದೆ, ಒಂದೊಂದನ್ನು ಧ್ಯಾನಿಸಿಕೊಂಡು ಸ್ವಾಮಿ ಆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ದೇವನಿಗೆ ಸ್ತೋತ್ರ. ಹಲ್ಲೆಲೂಯಾ ಲಾರ್ಡ್, ಐ ಪ್ರೈಸ್ ಯು ಜೀಸಸ್ ಲಾರ್ಡ್. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್ ಗಾಡ್. ಹಲ್ಲೆಲೂಯಾ. ಪ್ರೈಸ್ ನಂಬಿಕೆಯಿಂದ
ಅಸಾಧ್ಯವಾಗಿ ಏನೂ ಇಲ್ಲ ನನ್ನ ಮುಂದೆ ಇನ್ನು ಜಯ ನನಗೆ. ನಾನು ಹಿಂಜಾರುವುದಿಲ್ಲ ನಂಬಿಕೆ ಹೆಜ್ಜೆಗಳು ಮುಂದಕ್ಕೆ ಮುಂದಕ್ಕೆ. ಯಾರೆಲ್ಲ ತಡೆದರು ಏನೆಲ್ಲ ನೆನೆದರು ಹಿಂಜಾರುವುದಿಲ್ಲ. ಅಧಿಕಾರದಿಂದ ಆಜ್ಞಾಪಿಸುವೆನ ಪ್ರತಿಕೂಲವು ದೂರವಾಯಿತು. ಅಸಾಧ್ಯವಾಗಿ ಏನೂ ಇಲ್ಲ ನನ್ನ ಮುಂದೆ ಇನ್ನು ಜಯ ನನಗೆ. ಅಸಾಧ್ಯವಾಗಿ ಏನೂ ಇಲ್ಲ ನನ್ನ ಮುಂದೆ ಇನ್ನು ಜಯ ನನಗೆ. ಅಪಾಯವಿದೆ ಎಂದು ಭಯವಿಲ್ಲ, ಸೋಲಾಗುತ್ತದೆಂದು ಭಯವಿಲ್ಲ. ಅಪಾಯವಿದೆ ಎಂದು ಭಯವಿಲ್ಲ, ಸೋಲಾಗುತ್ತದೆಂದು ಭಯವಿಲ್ಲ. ಶತ್ರು ಜಯ ಹೊಂದಿ ಭವಿಷ್ಯ ಹಾಳಾಗುವುದೆಂದು ಇನ್ನು ಜಯ ನನಗೆ. ಶತ್ರು ಜಯ ಹೊಂದಿ ಭವಿಷ್ಯ ಹಾಳಾಗುವುದೆಂದು ಇನ್ನು ಜಯ ನನಗೆ. ನಾನು ಹಿಂಜಾರುವುದಿಲ್ಲ ನಂಬಿಕೆ ಹೆಜ್ಜೆಗಳು ಮುಂದಕ್ಕೆ ಮುಂದಕ್ಕೆ. ಯಾರೆಲ್ಲ ತಡೆದರು ಏನೆಲ್ಲ ನೆನೆದರು ಹಿಂಜಾರುವುದಿಲ್ಲ. ಅಧಿಕಾರದಿಂದ ಆಜ್ಞಾಪಿಸುವೆನ ಪ್ರತಿಕೂಲವು ದೂರವಾಯಿತು. ಅಸಾಧ್ಯವಾಗಿ ಏನೂ ಇಲ್ಲ ನನ್ನ ಮುಂದೆ ಇನ್ನು ಜಯ ನನಗೆ. ಅಸಾಧ್ಯವಾಗಿ ಏನೂ ಇಲ್ಲ ನನ್ನ ಮುಂದೆ ಇನ್ನು ಜಯ ನನಗೆ. ರೋಗಕ್ಕೂ ಇನ್ನು ಶಾಪಕ್ಕೂ ಪಾಪಕ್ಕೂ ನಾನು ಅಧೀನಳಲ್ಲ. ರೋಗಕ್ಕೂ ಇನ್ನು ಶಾಪಕ್ಕೂ ಪಾಪಕ್ಕೂ ನಾನು ಅಧೀನಳಲ್ಲ. ಪಾಪ ಬಂಧನ ಮತ್ತು ಸೈತಾನ ಶಕ್ತಿಯ ಮೇಲೆ ಜಯ ನನಗಿದೆ. ಪಾಪ ಬಂಧನ ಮತ್ತು ಸೈತಾನ ಶಕ್ತಿಯ ಮೇಲೆ ಜಯ ನನಗಿದೆ. ನಾನು ಹಿಂಜಾರುವುದಿಲ್ಲ ನಂಬಿಕೆ ಹೆಜ್ಜೆಗಳು ಮುಂದಕ್ಕೆ ಮುಂದಕ್ಕೆ. ಯಾರೆಲ್ಲ ತಡೆದರು ಏನೆಲ್ಲ ನೆನೆದರು ಹಿಂಜಾರುವುದಿಲ್ಲ. ಅಧಿಕಾರದಿಂದ ಆಜ್ಞಾಪಿಸುವೆನ ಪ್ರತಿಕೂಲವು ದೂರವಾಯಿತು. ಅಸಾಧ್ಯವಾಗಿ ಏನೂ ಇಲ್ಲ ನನ್ನ ಮುಂದೆ ಇನ್ನು ಜಯ ನನಗೆ. ಅಸಾಧ್ಯವಾಗಿ ಏನೂ ಇಲ್ಲ ನನ್ನ ಮುಂದೆ ಇನ್ನು ಜಯ ನನಗೆ. ವ್ಯಾಕುಲ ಚಿಂತೆಯಿಂದ ಇರಲಾರೆ, ಚಿಂತಾ ಭಾರದಿಂದ ಅಳಲಾರೆ. ವ್ಯಾಕುಲ ಚಿಂತೆಯಿಂದ ಇರಲಾರೆ, ಚಿಂತಾ ಭಾರದಿಂದ ಅಳಲಾರೆ. ತಕ್ಕ ಸಮಯದಲ್ಲಿ ಎಲ್ಲ ಒದಗಿಸುವ ಎಂದೆಂದು ಕೈ ಬಿಡಲು. ತಕ್ಕ ಸಮಯದಲ್ಲಿ ಎಲ್ಲ ಒದಗಿಸುವ ಎಂದೆಂದು ಕೈ ಬಿಡಲು. ನಾನು ಹಿಂಜಾರುವುದಿಲ್ಲ ನಂಬಿಕೆ ಹೆಜ್ಜೆಗಳು ಮುಂದಕ್ಕೆ ಮುಂದಕ್ಕೆ. ಯಾರೆಲ್ಲ ತಡೆದರು ಏನೆಲ್ಲ ನೆನೆದರು ಹಿಂಜಾರುವುದಿಲ್ಲ. ಅಧಿಕಾರದಿಂದ ಆಜ್ಞಾಪಿಸುವೆನ ಪ್ರತಿಕೂಲವು ದೂರವಾಯಿತು. ಅಸಾಧ್ಯವಾಗಿ ಏನೂ ಇಲ್ಲ ನನ್ನ ಮುಂದೆ ಇನ್ನು ಜಯ ನನಗೆ. ಅಸಾಧ್ಯವಾಗಿ ಏನೂ ಇಲ್ಲ ನನ್ನ ಮುಂದೆ ಇನ್ನು ಜಯ ನನಗೆ. ಅಸಾಧ್ಯವಾಗಿ ಏನೂ ಇಲ್ಲ ನನ್ನ ಮುಂದೆ ಇನ್ನು ಜಯ ನನಗೆ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ. ಪ್ರೈಸ್ ಯು ಜೀಸಸ್. ಹೌದು ಸ್ವಾಮಿ, ಆ ನಂಬಿಕೆ ನಮ್ಮ ಜೀವಿತದಲ್ಲಿ ನೀನು ಕೊಟ್ಟಿದ್ದೀಯಪ್ಪ ದೇವಾ. 2000 ವರ್ಷಗಳ ಮುಂಚೆ ನಮ್ಮನ್ನು ಇಷ್ಟು ಪ್ರೀತಿ ಮಾಡಿ
ಯೇಸು ಸ್ವಾಮಿಯ ನಮಗೋಸ್ಕರ ನೀನು ಒಪ್ಪಿಸಿಕೊಟ್ಟಿದ್ದೀಯಪ್ಪ. ದೇವ ನಿನಗೆ ಸ್ತೋತ್ರ. ಯೇಸುವೇ, ನಮ್ಮ ಎಲ್ಲ ಶಾಪವನ್ನು, ಎಲ್ಲ ಪಾಪವನ್ನು, ಆ ಸೈತಾನ್ನ ಪ್ರತಿಯೊಂದು ಬಂಧನಗಳನ್ನು ನಿನ್ನ ಮೇಲೆ ನೀನು ತೆಗೆದುಕೊಂಡು ನಮಗೆ ಇವತ್ತು ನೀನು ಬಿಡುಗಡೆ ಕೊಟ್ಟಿದ್ದೀಯ ಸ್ವಾಮಿ. ದೇವ, ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಹೌದಾ, ಬಿಡುಗಡೆಯಿಂದ ದೇವ ನಾವು ಇವತ್ತು ನಿನ್ನನ್ನು ಆರಾಧಿಸುವವರಾಗಿದ್ದೇವೆ, ನಿನ್ನನ್ನು ಸ್ತುತಿಸುವವರಾಗಿದ್ದೇವೆ. ನೀನು ಕೊಟ್ಟ ಸ್ವಸ್ಥತೆ, ನೀನು ಕೊಟ್ಟ ಬಿಡುಗಡೆ, ನೀನು ಕೊಟ್ಟ ಶಾಂತಿ, ನೀನು ಕೊಟ್ಟ ಸಮಾಧಾನ ನಮ್ಮ ಮನಸ್ಸುಗಳನ್ನು ಆಡುತ್ತಾ ಉಂಟು ಸ್ವಾಮಿ. ಯೇಸುವೇ, ನೀನು ಸಮಾಧಾನದ ಪ್ರಭುವಾಗಿದ್ದೀಯಪ್ಪ. ಆರೋಗ್ಯದಾಯಕನು ನೀನಾಗಿದ್ದುಕೊಂಡು ದೇವ ನಮಗೆ ಒಳ್ಳೆ ಆರೋಗ್ಯವನ್ನು ಅನುಗ್ರಹ ಮಾಡಿಕೊಟ್ಟಿದ್ದೀ ಸ್ವಾಮಿ. ದೇವ, ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ, ನಿನ್ನನ್ನು ಕೊಂಡಾಡುತ್ತೇವೆ ಸ್ವಾಮಿ. ನಿನಗೆ ಸ್ತೋತ್ರ ಯಜ್ಞವನ್ನು ನಾವು ಅರ್ಪಿಸುತ್ತೇವೆ ಸಪ್ಪ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್. ಹಾಲೆಲೂಯಾ. Lord Jesus, I love you, Father. Lord, I love you, Jesus. Thank you, Holy Spirit. Hallelujah. 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 Stotra Swami. Hallelujah. Thank you, Jesus. Thank you, Jesus, oh God. Hallelujah. Hallelujah. All heavens declare the glory of the risen Lord. Who can compare with the beauty of the Lord? Forever you will be, forever you will be, the Lamb upon the throne, I gladly bow my knee, I bow down and worship you alone. Forever you will be, forever you will be, the Lamb upon the throne, I gladly bow my knee, I bow down and worship you alone. Forever you will be, forever you will be, the Lamb upon the throne, I gladly bow my knee, I bow down and worship you alone. I will proclaim the glory of the risen Lord, who once was slain to reconcile man to God.
ಆರಾಧಿಸುತ್ತೇವೆ. ನೀನೊಬ್ಬನೇ ಆರಾಧನೆಗೆ ಯೋಗ್ಯನಪ್ಪ. ನೀನೊಬ್ಬನೇ ಯೋಗ್ಯನು, ಯೋಗ್ಯನು, ಯೋಗ್ಯನು. ನೀನೊಬ್ಬನೇ ಪವಿತ್ರನು, ಪವಿತ್ರನು, ಪವಿತ್ರನು ಸ್ವಾಮಿ. ದೇವ, ನಿನಗೆ ಸಾಷ್ಟಾಂಗವೆರಗಿಕೊಂಡು ನಾವು ನಿನ್ನನ್ನು ಆರಾಧಿಸುತ್ತೇವೆ ಸ್ವಾಮಿ. ದೇವ, ನಿನಗೆ ಸ್ತೋತ್ರ. ಹಾಲೆಲೂಯಾ, ಹಾಲೆಲೂಯಾ ಲಾರ್ಡ್. ಐ ಥ್ಯಾಂಕ್ ಯು ಜೀಸಸ್. Thank you, Father, oh God, hallelujah. I love you, Jesus, Lord, hallelujah. Worship you, Lord. I worship you, Jesus, oh Master, hallelujah. Thank you, Jesus. Thank you, Jesus. Thank you, Jesus. Thank you, Jesus. Hallelujah, hallelujah. Praise you, Father. Hallelujah, Lord God, I thank you, Jesus. Oh, they
ಎಲ್ಲ ಪಾಪ ಶಾಪಗಳಿಂದ ನಮಗೆ ಬಿಡುಗಡೆ ಕೊಟ್ಟಿದ್ದೀ ಸ್ವಾಮಿ. ದೇವ, ಅವನಿಗೆ ಸ್ತೋತ್ರ ಸಲ್ಲಿಸ್ತೇವೆ ರಾಜ. ನಿನ್ನನ್ನೊಬ್ಬನನ್ನೇ ನಾವು ಆರಾಧಿಸುತ್ತೇವೆ. ಆರಾಧನೆಗೆ ಯೋಗ್ಯನಾದ ದೇವರು, ಮಹಿಮಾ ಸ್ವರೂಪಿಯಾದ ನಮ್ಮ ದೇವರು, ಕರುಣಾಮಯಾದ ನಮ್ಮ ದೇವರು ಸ್ವಾಮಿ. ನಿನ್ನ ಅಪಾರವಾದ ಪ್ರೀತಿಗೋಸ್ಕರ ನಮಗೆ ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನ ಕೃಪೆಗೋಸ್ಕರ ದೇವ, ಆ ನಿನ್ನ ಕರುಣೆ ನಮ್ಮ ಜೀವಿತದಲ್ಲಿ ಇಟ್ಟಿದೆ ಸ್ವಾಮಿ ದೇವ. ಅದು ಈ ದಿನದ ತನಕ ದೇವ ನಮ್ಮನ್ನು ಕಾದು ಕಾಪಾಡಿದೆ. ನಮಗೆ ಸ್ತೋತ್ರ ಸಲ್ಲಿಸ್ತೇವೆ ರಾಜ. ಸ್ತೋತ್ರಕ್ಕೆ ಹರನು ನಿನ್ನೊಬ್ಬನೇ ಆಗಿದೆ ಸ್ವಾಮಿ. ಸಾಷ್ಟಾಂಗ ಬೆರಗಿಕೊಂಡು ಅಡ್ಡ ಬಿದ್ದುಕೊಂಡು ದೇವ ನಾವು ನಿನ್ನನ್ನು ಆರಾಧಿಸುತ್ತೇವೆ. ಎಲ್ಲ ಆರಾಧನೆಗೆ ಯೋಗ್ಯನಾದ ದೇವರು ನೀನಾಗಿದೆ. ಎಲ್ಲ ಘನ ಮಹಿಮೆಗೆ ಪಾತ್ರನು ನಿನ್ನೊಬ್ಬನೇ ಆಗಿದೆ ಸ್ವಾಮಿ. ದೇವ, ನಮ್ಮ ಹೃದಯದ ಅಂತರಾಳದಿಂದ ದೇವ ನಾವು ನಿಮಗೆ ಸ್ತುತಿಸುತ್ತೇವೆ ರಾಜ. ನಿನ್ನನ್ನೊಬ್ಬನನ್ನೇ ಕೊಂಡಾಡುತ್ತೇವೆ ಸ್ವಾಮಿ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್ ಲಾರ್ಡ್ ಗಾಡ್. ಹಾಲೆಲೂಯಾ. Lord, we worship you, Lord God. Yes, Father, you alone are worthy, O Master. Lord, oh Jesus, in your presence, O God, we surrender our lives to you, O Master. Hallelujah. Lord, we give you glory, honor and praise to you alone, O Master. Hallelujah. Thank you, Jesus. ಕರ್ತಾ ಸ್ತೋತ್ರವಾಗಲಿ ಸ್ವಾಮಿ. ಸ್ವಾಮಿ ನಿಮಗೆ ಸ್ತೋತ್ರ. ಹಾಲೆಲೂಯಾ. ಅಪಾ ತಂದೆ ನಿಮಗೆ ಸ್ತೋತ್ರ. ಹಾಲೆಲೂಯಾ. ಪರಿಶುದ್ಧಾತ್ಮನೇ ನಿಮಗೆ ಸ್ತೋತ್ರ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್ ಗಾಡ್. ಪ್ರೈಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ನಾ ದೇವರ ವಾಕ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಪರಲೋಕದ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾನು ಧ್ಯಾನ ಮಾಡಿದ ಸಂದೇಶವನ್ನು ನಾನು ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ ನಾನು ನಿನ್ನ ಸ್ವಾಗತಿಸಿದೆ. ನಮ್ಮ ಒಳ್ಳೆಯ ಬೋಧಕನು ನೀನಾಗಿದೆ. ನೀನು ಪವಿತ್ರಾತ್ಮೆಯ ವಾಕ್ಯದ ಮುಖಾಂತರ ನಮ್ಮ ಸಂಗಡ ಮಾತನಾಡು. ಇವಾಗ ಕೆಲವು ಪ್ರತಿಯೊಬ್ಬರ ಆತ್ಮಗಳ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಸಂತೈಸಬೇಕನ್ನು ಉಂಟು ಮಾಡಿ ನಾನು ಬಿಡುಕೊಳ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ. ಆಮೇನ್. ಇವತ್ತು ನಾವು ಧ್ಯಾನ ಮಾಡ್ತೇವೆ 1ನೇ ಸಾಮುವೇಲ್ ಪುಸ್ತಕ 15ನೇ ಅಧ್ಯಾಯದಲ್ಲಿ 22 ಮತ್ತು 23ನೇ ವಾಕ್ಯ. ಫಸ್ಟ್ ಸಾಮುವೇಲ್ ಚಾಪ್ಟರ್ 15 verse 22 and 23 ವರ್ಸ್. ಅದಕ್ಕೆ ಸಾಮುವೇಲನು ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ? ಯಜ್ಞವನ್ನು ಅರ್ಪಿಸೋದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ಟಗರುಗಳ ಕೊಬ್ಬಿಗಿಂತ ವಿಧೇಯತ್ವವು ವಿಶೇಷವಾಗಿದೆ. ಅವಿಧೇಯತ್ವವು ಮಂತ್ರತಂತ್ರಗಳಷ್ಟೇ ಕೆಟ್ಟದಾಗಿರುವುದು. ಹಠವು ಮಿಥ್ಯ ಭಕ್ತಿಗೂ ವಿಗ್ರಹಾರ್ಧನೆಗೂ ಸಮಾನವಾಗಿರುವುದು. ನೀನು ಯೆಹೋವನ ಮಾತನ್ನು ತಳ್ಳಿಬಿಟ್ಟಿದ್ದರಿಂದ ಆತನನ್ನು ಅರಸನನ್ನು ತಳ್ಳಿಬಿಟ್ಟಿದ್ದಾನೆ ಎಂದು ನೋಡಿದನು. ಇಲ್ಲಿ ನಾವು ದೇವರ ವಾಕ್ಯ ನೋಡ್ತೇವೆ. ಇಲ್ಲಿ ಸಾಮುವೇಲನು ಸೌಲನಿಗೆ ಹೇಳ್ತಾನೆ, ದೇವರು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಾವ ಯಜ್ಞ ಹೋಮಗೆ ಮೆಚ್ಚುವುದಿಲ್ಲ. ಹಾಗಾದರೆ ದೇವರಿಗೆ ಎಲ್ಲದಕ್ಕಿಂತ ಅತಿ ಹೆಚ್ಚಾಗಿ ದೇವರಿಗೆ ಬೇಕು ದೇವರ ಮಕ್ಕಳು ಯೇಸು ಕ್ರಿಸ್ತನ ಕರ್ತನ ಒಡೆಯನ್ನು ನಂಬುವರಬೇಕು. ಆ ನಂಬಿಕೆಯಿಂದ ಆತನ ಆಜ್ಞೆಗೆ ವಿಧೇಯರಾಗಬೇಕು. ಇದು ದೇವರು ಬಯಸ್ತಾರೆ. ಹಾಗಾದರೆ ವಿಧೇಯತೆ ಹೇಗೆ ವಿಧೇಯರಾಗಬೇಕು? ಯಾವ ರೀತಿ ವಿಧೇಯರಾಗಬೇಕು? ವಿಧೇಯರಾಗುವ ಮುಖಾಂತರ ಏನು ನಿಮಗೆ ಪ್ರಯೋಜನ ಉಂಟು ಎಂಬುದಾಗಿ ಕೆಲವು ಸಂಗತಿಯನ್ನು ಅತಿ ವಿವರವನ್ನು ನೋಡಪ್ರೆ. ಮೊದಲನೇ ಸಂಗತಿ ನೋಡ್ತೇವೆ, ದಿನಾಲು ದೇವರ ವಾಕ್ಯಗಳಿಗೆ ವಿಧೇಯರಾಗುವುದನ್ನು ದೇವರು ನಮ್ಮಿಂದ ಬಯಸುತ್ತಾನೆ. ನಾವು ನೋಡ್ತೇವೆ ಯೋನ ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ 15ರಿಂದ 23ನೇ ವಾಕ್ಯ ತನಕ. ಜಾನ್ ಗಾಸ್ಪಲ್ ಚಾಪ್ಟರ್ 14 verse 15 to 23. ನೀವು ನನ್ನನ್ನು ಪ್ರೀತಿಸುವವರಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು. ಆತ ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು. ನೀವು ಆತನನ್ನು ಬಲ್ಲಿರಿ, ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುವನು. ನಾನು ನಿಮ್ಮನ್ನು ಅನಂತರಾಗಿ ಬಿಡುವುದಿಲ್ಲ, ನಿಮ್ಮ ಬಳಿಗೆ ಬರುತ್ತೇನೆ. ಇನ್ನು ಸ್ವಲ್ಪ ಕಾಲವಾದ ಮೇಲೆ ಲೋಕವು ನನ್ನನ್ನು ನೋಡುವುದಿಲ್ಲ, ಆದರೆ ನೀವು ನನ್ನನ್ನು ನೋಡುವಿರಿ. ನಾನು ಬದುಕುವುದರಿಂದ ನೀವು ಬದುಕುವಿರಿ. ನಾನು ನನ್ನ ತಂದೆಯಲ್ಲಿಯೂ ನೀವು ನನ್ನಲ್ಲಿಯೂ ನಾನು ನಿಮ್ಮಲ್ಲಿಯೂ ಇರುವುದನ್ನು ನೀವು ಆ ದಿನದಲ್ಲಿ ತಿಳಿದುಕೊಳ್ಳುವಿರಿ. ನನ್ನ ಆಜ್ಞೆಗಳನ್ನು ಹೊಂದಿ ಅವುಗಳನ್ನು ಕೈಕೊಂಡು ನಡೆಯುವವನೇ ನನ್ನನ್ನು ಪ್ರೀತಿಸುವವನು. ನನ್ನನ್ನು ಪ್ರೀತಿಸುವವನು ನನ್ನ ತಂದೆಗೆ ಪ್ರಿಯನಾಗಿರುವನು. ನಾನು ಅವನು ಪ್ರೀತಿಸಿ ಅವನಿಗೆ ಕಾಣಿಸಿಕೊಳ್ಳುವೆನು ಎಂದು ಹೇಳಿದನು. ಯೂದನು ಇವನು ಇಸ್ಕರಿಯೋತನಲ್ಲ, ಸ್ವಾಮಿ, ನೀನು ಲೋಕಕ್ಕೆ ಕಾಣಿಸಿಕೊಳ್ಳದೆ ನಮಗೆ ಮಾತ್ರ ಕಾಣಿಸಿಕೊಳ್ಳುವುದಕ್ಕೆ ಏನು ಸಂಭವಿಸಿತು ಎಂದು ಕೇಳಿದ್ದಕ್ಕೆ ಯೇಸು ಅವನಿಗೆ, ಯಾರಾದರೂ ನನ್ನನ್ನು ಪ್ರೀತಿಸುವನಾದರೆ ನನ್ನ ಮಾತನ್ನು ಕೈಕೊಂಡು ನಡೆಯುವನು,
ಅವನು ನನ್ನ ತಂದೆಯು ಪ್ರೀತಿಸುವನು ಮತ್ತು ನಾವಿಬ್ಬರು ಅವನ ಬಳಿಗೆ ಬಂದು ಅವನ ಬಳಿಯಲ್ಲಿ ಬಿಡಾರನ್ನು ಮಾಡಿಕೊಳ್ಳುವೆವು. ನಾವು ಯೇಸು ಕ್ರಿಸ್ತ ಅತಿ ಸ್ಪಷ್ಟ ಹೇಳ್ತಾನೆ ತನ್ನ ಶಿಷ್ಯರಿಗೆ, ನೀವು ನನ್ನನ್ನು ಪ್ರೀತಿಸಿದಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವ. ಹಾಗಾದರೆ ಪ್ರೇರೆ ದೇವರಿಗೆ ಬೇಕು ಸಂಪೂರ್ಣ ಹೃದಯದಿಂದ ವಿಧೇಯತೆ ಬೇಕು ಪ್ರೇರೆ. ಖಾಲಿ ನಂಬಿಕೆ ಮಾತ್ರ ಅಲ್ಲ, ನಂಬಿಕೆ ಮಾಡಬೇಕು. ಯೇಸು ಕ್ರಿಸ್ತ ಜೀವಂತ ದೇವರಾಗಿದ್ದಾನೆ, ಆತನೆಲ್ಲ ವಾಗ್ದಾನವನ್ನು ನಂಬಬೇಕು ಮತ್ತು ಆತನ ವಾಕ್ಯಕ್ಕೆ ವಿಧೇಯವಾದ. ಯೇಸು ಕ್ರಿಸ್ತ ನೀವು ನನ್ನ ಪ್ರೀತಿಸಿದಾದರೆ ನನ್ನ ಆಜ್ಞೆಗೆ ನಡೆಯಿರಿ, ಆಗ ನಾನು ನಿಮ್ಮ ಸಂಗಡ ಸದಾಕಾಲ ಇರುವುದಕ್ಕೆ ದೇವರು ತನ್ನ ಪವಿತ್ರ ಆತ್ಮವನ್ನು ಕೊಡುತ್ತಾನೆ ಎಂಬುದರಲ್ಲಿ ಯೇಸು ಕ್ರಿಸ್ತ ಹೇಳ್ತಾನೆ. ಮತ್ತು ಯೇಸು ಕ್ರಿಸ್ತ ಯಾರು ನನ್ನ ಪ್ರೀತಿಸಿದ್ರೆ ನಾವು ಇಬ್ಬರು ಅಂದರೆ ನೀವು ಮನಪೂರ್ವಕವಾಗಿ ಹೃದಯಪೂರ್ವಕವಾಗಿ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟುಕೊಂಡು ಆತನು ಈ ಹೊಸ ಮಟ್ಟದಲ್ಲಿ ಕೊಟ್ಟ ಎಲ್ಲ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದಾದರೆ ಯೇಸು ಕ್ರಿಸ್ತನೇ ನಾನು ನನ್ನ ತಂದೆಯು ಈಗ ದೇವರ ಆತ್ಮನ ದೇವರಾತ್ಮ ಆಗ ತ್ರೈಕ ತಂದೆ ಮಗ ಪವಿತ್ರ ತ್ರೈಕ ದೇವರು ನಿಮ್ಮ ಸಂಗಡ ಬಿಡಾರ ಮಾಡಿಕೊಳ್ಳುತ್ತವೆ ಎಂಬುದಾಗಿ ಇಲ್ಲಿ ಯೇಸು ಕ್ರಿಸ್ತನ. ಹಾಗಾದರೆ ಇವತ್ತು ದೇವರಿಗೆ ಬೇಕು, ದೇವರು ತನ್ನ ಮಕ್ಕಳ ಆತ್ಮದಲ್ಲಿ ಬಿಡಾರ ಮಾಡಲಿಕ್ಕೆ ಬಯಸ್ತಾನೆ. ಅದಕ್ಕೋಸ್ಕರ ದೇವರಿಗೆ ಬೇಕು ವಿಧೇಯತೆ ಬೇಕು. ಬರೇ ಯಾವ ಯಜ್ಞ ಹೋಮಗಳು ಮೆಚ್ಚುವುದಿಲ್ಲ, ಆತನೇ ವಿಧೇಯತೆಯಿಂದ ಕೂಡಿದ ಯಜ್ಞ ಹೋಮಗಳು, ವಿಧೇಯತೆ ಕೂಡಿದ ಪ್ರಾರ್ಥನೆಗಳು, ವಿಧೇಯತೆಯಿಂದ ಕೂಡಿದ ದಾನ, ಎಲ್ಲ ವಿಧೇಯತೆಯಿಂದ ಮಾಡಿದ ಸಂಗತಿಗಳು ಬೇಕು ವಿನ ವಿಧೇಯತೆ ಇಲ್ಲದ ಮಾಡಿದ ಯಾವ ಸಂಗತಿಗಳು ಆತನು ಮೆಚ್ಚುವುದಿಲ್ಲ. ಮತ್ತು ಯಾರು ವಿಧೇಯರಾಗ್ತಾರೆ, ತಂದೆ ದೇವರನ್ನು ಪ್ರೀತಿಸ್ತಾರೆ ಮತ್ತು ತಂದೆ ಮಗ ಪವಿತ್ರ ದೇವರು ಅವರ ಸಂಗಡ ಅವರ ಆತ್ಮ ಬಿಡಾರ ಮಾಡಿಕೊಳ್ಳುತ್ತೆ ಎಂಬುದರಲ್ಲಿ ಯೇಸು ಕ್ರಿಸ್ತನಲ್ಲಿ ಅತಿ ಸ್ಪಷ್ಟವಾಗಿದೆ. ಇವತ್ತು ಪ್ರೇ ದೇವರು ನಿಮ್ಮಿಂದ ಬಯಸ್ತಾನೆ, ವಿಧೇಯತೆ ಬಯಸ್ತಾನೆ. ಪ್ರೇ ನೀವು ಆತನ ನಿಜವಾಗಿ ನಂಬುವುದಾದರೆ ಆತನ ಎಲ್ಲ ಆಜ್ಞೆಗೆ ವಿಧೇಯರಾಗಿರಿ, ಆಗ ಆತನು ನಿಮ್ಮ ಆತ್ಮದಲ್ಲಿ ಯಾವಾಗಲೂ ಬಿಡಾರ ಮಾಡುತ್ತಾನೆ, ನಿಮ್ಮ ಸಂಗಡ ಯಾವಾಗಲೂ ಇರ್ತಾನೆ. ಮತ್ತು ಪ್ರತಿ ಗಲಿಗೂ ನೀವು ಆತನ ಪ್ರಸನ್ನತೆಯನ್ನು ಅನುಭವ ಮಾಡಲಿಕ್ಕೆ, ಆತನ ಅಭಿಷೇಕವನ್ನು ಅನುಭವ ಮಾಡಲಿಕ್ಕೆ, ಆತನು ದಯಪಾಲಿಸುವ ಎಲ್ಲ ಆಶೀರ್ವಾದ ಅನುಭವ ಮಾಡಲಿಕ್ಕೆ, ಸಂತೋಷ ಸಂಬಂಧ ಎಲ್ಲ ಫಲಗಳು ನೀವು ಅನುಭವ ಮಾಡಲಿಕ್ಕೆ ನಿಮಗೆ ಸಾಧ್ಯವಾಗ್ತಿದೆ. ಆ ವಿಧೇಯತೆ ಇಲ್ಲದಿದ್ದರೆ ನಿಮಗೆ ಅಸಮಾಧಾನ, ಚಿಂತೆ, ಬೇಸರ, ನಿರಾಸೆ ಬರ್ತವೆ. ವಿಧೇಯತೆ ಇಲ್ಲದಿದ್ದರೆ ಆಶೀರ್ವಾದ ಹೊಂದಿಕೊಳ್ಳಿಕ್ಕೆ ಆಗೋದಿಲ್ಲ. ಕಷ್ಟ, ಸಂಕಟ, ನೋವು, ವೇದನೆ ಬರ್ತವೆ. ಅದಕ್ಕೆ ವಿಧೇಯರಾಗಿರಿ, ಆಗ ದೇವರು ನಿಮ್ಮನ್ನು ಪ್ರೀತಿಸ್ತಾನೆ, ನಿಮ್ಮ ಸಂಗಡ ದೇವರ ಆತ್ಮನಿರುತ್ತಾನೆ, ಆತನು ನಿಮ್ಮ ಎಲ್ಲ ರೀತಿಯಲ್ಲಿ ಆಶೀರ್ವಾದ ಮಾಡ್ತಾನೆ ಎಂಬುದಾಗಿ ನಾವು ನೋಡುತ್ತೇವೆ. ಇನ್ನೊಂದು ನಾವು ಎಕ್ಸಾಂಪಲ್ ನೋಡ್ತೇವೆ ಪ್ರೇರೆ ವಿಧೇಯತೆ ಬಗ್ಗೆ. 1ನೇ ಯೋಹನ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 22ರಿಂದ 24ನೇ ವಾಕ್ಯ ತನಕ. ಫಸ್ಟ್ ಜಾನ್ 3:22-24 ತನಕ. ಮತ್ತು ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ಆತ ಎಣಿಕೆಯಲ್ಲಿ ಮೆಚ್ಚುಗೆಯಾದ ಕಾರ್ಯಗಳನ್ನು ಮಾಡುವರಾಗುವುದರಿಂದ ಏನು ಬೇಡಿಕೊಂಡರೂ ಆತನಿಂದ ಹೊಂದುವೆವು. ಅಪ್ಪಸು ಹೇಳ್ತಾನೆ, ಮತ್ತು ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದು, ಆತನ ಮೆಚ್ಚಿದ ಕಾರ್ಯ ಮಾಡುವುದು, ಏನು ಬೇಡಿಕೊಂಡರೂ ನೀವು ಒಂದು ನಿಮ್ಮ ಪ್ರತಿಯೊಂದು ಪ್ರಾರ್ಥನೆಗೆ ಉತ್ತರವನ್ನು ನೀವು ಹೊಂದಿಕೊಳ್ಳುತ್ತೀರಿ. ಯಾವಾಗೆಂದರೆ ನೀವು ಯೇಸು ಕ್ರಿಸ್ತನ ನಂಬಬೇಕು, ಆತನ ಆಜ್ಞೆಯನ್ನು ಕೈಕೊಂಡು ನಡೆಯಬೇಕು, ಆತನ ಮೆಚ್ಚಿದ ಕಾರ್ಯ ಮಾಡಿದ್ರೆ ನೀವು ಏನು ಪ್ರಾರ್ಥನೆ ಮಾಡಿದರೂ ಪ್ರತಿಯೊಂದು ಪ್ರಾರ್ಥನೆ ಉತ್ತರವನ್ನು ಹೊಂದುತ್ತೀರಿ. ಅನೇಕರು ಪ್ರಾರ್ಥನೆ ಮಾಡ್ತಾರೆ, ಉಪವಾಸ ಮಾಡ್ತಾರೆ, ಅದೆಷ್ಟಾದಾಗ ನೀವು ದೇವರ ಆಜ್ಞೆಗೆ ವಿಧೇಯರಾಗುವುದಿಲ್ಲ. ಮತ್ತು ನೀವು ಮಾಡುವ ಕೆಲಸಗಳು, ನೀವು ಮಾಡುವ ಸೇವೆ, ನೀವು ಮಾಡಿದ್ರೆ ಆತನ ಮೆಚ್ಚುವುದಿಲ್ಲ, ಆಗ ನಿಮ್ಮ ಪ್ರಾರ್ಥನೆ ಉತ್ತರ ಅಡ್ಡಿಯಾಗ್ತದೆ. ಆಗ ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರಬೇಕಾ? ಒಂದೇ ಕಂಡೀಷನ್, ಯೇಸು ಕ್ರಿಸ್ತ ನೀವು ಆತನ ಎಲ್ಲ ಆಜ್ಞೆಯನ್ನು ಕೈಕೊಂಡು ನಡೆಯಬೇಕು ಮತ್ತು ನಿಮ್ಮ ಎಲ್ಲ ಕ್ರಿಯೆಗಳು ಆತನ ಮೆಚ್ಚುತ್ತೆ. ನೀವು ಏನು ಬೇಡಿಕೊಂಡರೂ ಆತನ ಹೊಂದುತ್ತೀರಿ ಎಂಬುದರಲ್ಲಿ ನಾವು ನೋಡ್ತೇವೆ. 23ನೇ ವಾಕ್ಯ, ದೇವರ ಆಜ್ಞೆ ಯಾವುದೆಂದರೆ ನಾವು ಆತನ ಮಗನಾದ ಯೇಸು ಕ್ರಿಸ್ತನ ಹೆಸರನ್ನು ನಂಬಿ ಕ್ರಿಸ್ತನು ನಮಗೆ ಅಪ್ಪಣೆ ಕೊಟ್ಟ ಪ್ರಕಾರ ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ. ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವನು ಆತನಲ್ಲಿ ನೆಲೆಗೊಂಡಿರ್ತಾನೆ, ಆತನು ಇವನಲ್ಲಿ ನೆಲೆಗೊಂಡಿರ್ತಾನೆ, ನಮ್ಮಲ್ಲಿ ನೆಲೆಗೊಂಡಿದ್ದಾನೆಂದು ಆತ ನಮಗೆ ಅನುಗ್ರಹಿಸಿದ ಆತ್ಮನಿಂದಲೇ ಬಳ್ಳೆಯು. ಪ್ರೇಲಿ ಇವನ ಅತಿ ಯಾರು ಆತನ ಆಜ್ಞೆ ಕೈಕೊಂಡು ನಡೆಯುತ್ತಾರೆ ಅವರ ಒಟ್ಟಿಗೆ ದೇವರು ಆತ್ಮನು ಅವರ ಒಟ್ಟಿಗೆ ಇರ್ತಾನೆ ಮತ್ತು ನಿಮಗೆ ಅನುಭವ ಆಗ್ತದೆ ದೇವರು ನಮ್ಮ ಸಂಗಡ ಇದ್ದಾನೆ ಎಂಬುದಾಗಿ. ಹಾಗಾದರೆ ದೇವರು ಇವತ್ತು ಪ್ರೇರೆ ಇಷ್ಟು ದೇವರು ನಮ್ಮನ್ನು ಪ್ರೀತಿಸ್ತಾನೆ. ಪ್ರೇರೆ ಆತನೇ ಬೇಕು. ದೇವರ ಮಕ್ಕಳ ಬಳಿ ನಂಬಿಕೆ ಮಾತ್ರ ಅಲ್ಲ, ನಂಬಿಕೆ ಮತ್ತು ವಿಧೇಯತೆ ಬೇಕು. ಯಾಕಂದರೆ ದೇವರ ವಿಧೇಯ ಹಾಕಿದ್ದೀರಿ, ದೇವರತನೇ ದೇವರ ಆತ್ಮನು ಅಥವಾ ತಂದೆ ಮಗ ಪವಿತ್ರ ದೇವರು ನಿಮ್ಮ ಆತ್ಮದ ಸಂಗಡ ಯಾವಾಗಲೂ ಇರ್ತಾನೆ ಮತ್ತು ನಿಮಗೆ ಅನುಭವ ಆಗ್ತದೆ ನಿಮ್ಮ ದೇವರು ಇದ್ದಾನೆ ಎಂಬುದಾಗಿ. ಮತ್ತು ಅಷ್ಟೇ ನಿಮ್ಮೆಲ್ಲ ಪ್ರಾರ್ಥನೆಗೆ ಅದನ್ನು ಉತ್ತರ ಕೊಡುತ್ತಾನೆ. ಅದಕ್ಕೆ ಅಲ್ಲಿ ಸಾಮೂಲಿಗೆ ದೇವರು
ವಿಧೇಯತೆ ಮೆಚ್ಚಿಬಿಟ್ಟು ಯಾವ ಯಜ್ಞ ಹೋಮ ಮೆಚ್ಚು ದೇವರು ನೀವು ಮಾಡಿ ಯಾವ ಯಜ್ಞ ಹೋಮಗಳು ವಿಧೇಯತೆಯಿಂದ ಇರುವುದನ್ನು ದೇವರು ಮೆಚ್ಚುತ್ತಾನೆ. ವಿಧೇಯತೆ ಇಲ್ಲದ ಯಾವುದು ದೇವರು ಮೆಚ್ಚುವುದಿಲ್ಲಾಗದೆ ವಿಧೇಯತೆ ಅತಿ ಪ್ರಾಮುಖ್ಯವಾಗಿದೆ. ಎರಡನೇ ಸಂಗತಿ ನಾವು ನೋಡ್ತೇವೆ, ದಿನಾಲು ದೇವರ ವಾಕ್ಯಗಳಿಂದ ನಮ್ಮ ಜೀವಿತವನ್ನು ಪರೀಕ್ಷಿಸುವವರು ಆಗಬೇಕು. 1ನೇ ಬರೆದ ಪತ್ರಿಕೆ 1ನೇ ಆದ್ಯದಲ್ಲಿ 8 ಮತ್ತು 9ನೇ ವಾಕ್ಯ. 1 John 1:8 and 9. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯ ಎಂಬುದು ನಮ್ಮಲ್ಲಿ ಇಲ್ಲ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತ ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಶ್ರಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಒಂದು ವೇಳೆ ಯೇಸು ನಂಬಿಕಿಟ್ಟವರು ನೀನು ಮುನಿಸಿಕೊಂಡವರು ಯಾರು ದೇವರ ವಾಕ್ಯ ಓದುವುದಿಲ್ಲ ಅವರು ಹೇಳ್ತಾರೆ ನನ್ನಲ್ಲಿ ಪಾಪವಿಲ್ಲ ಎಂಬುದಾಗಿ. ಯಾರು ಪಾಪವಿಲ್ಲ ಅಂದರೆ ಅವರು ಮೋಸ ಹೋಗ್ತಾರೆ. ಯಾಕಂದರೆ ದೇವರ ವಾಕ್ಯವು ಅದರ್ಥ ದೇವರ ವಾಕ್ಯ ದಿನಾಲು ನಾವು ಓದುವವರಾಗಬೇಕು. ದೇವರ ವಾಕ್ಯ ದಿನಾಲು ನಮ್ಮ ಜೀವಿತ ಪರೀಕ್ಷೆ ದಿನಾಲು ಒಂದು ರೀತಿಯ ಪಾಪದಲ್ಲಿ ಬೀಳುವಂಥ ಅನೇಕ ಸಂಗತಿ ಲೋಕದಲ್ಲಿ ಉಂಟು ಯಾಕಂದರೆ ದೇವರ ವಾಕ್ಯ ನೋಡಿದ್ರೆ ಒಬ್ಬ ವಿಶ್ವಾಸಿಯು ಯೇಸು ನಂಬಿಕೆ ನೀರಲ್ಲಿ ಮುಳುಗಿಕೊಂಡ ನಂತರ ಅವನು ಯಾವ ರೀತಿಯಲ್ಲಿ ಪಾಪ ಮಾಡಿದ್ರು ಅವನು ತನ್ನ ಮನಸ್ಸಿನಲ್ಲಿ ಆಲೋಚನೆ ಬಾಯಿ ಮಾತಿನ ಪಾಪ ಮಾಡುವನಾಗಿದ್ದಾನೆ. ಅದಕ್ಕೋಸ್ಕರ ಈ ಸಣ್ಣ ಪಾಪಗಳು ಸಹ ದೇವರ ಪಾಪಗಳಾಗಿವೆ. ಅದಕ್ಕೆ ಅಪೊಸ್ತಲರು ಹೇಳ್ತಾನೆ, ನಮ್ಮಲ್ಲಿ ಪಾಪ ಇಲ್ಲದೆ ನಮ್ಮನ್ನು ನಾವೇ ಮೋಸ ಹೊಂದುತ್ತೇವೆ, ಸತ್ಯ ನಮ್ಮಲ್ಲಿ ಆಗದೆ ದೇವರ ವಾಕ್ಯವನ್ನು ದೇವರನ್ನು ಓದುವವರಾಗಬೇಕು, ಧ್ಯಾನ ಮಾಡಬೇಕು, ಅದನ್ನು ನೀವು ಹುಡುಕೋರಬೇಕು. ದೇವರ ಓದುವಾಗ ದೇವ ಬೇಡಬೇಕು, ದೇವ ಈ ವಾಕ್ಯ ನನ್ನ ಪರೀಕ್ಷಿಸು, ನಾನು ಶೋಧಿಸಿದೇವ, ಏನಾದರೂ ಪಾಪ ಇದ್ದರೆ ನನಗೆ ತೋರು. ಈ ರೀತಿ ಓದುವಾಗ ಆ ದೇವರ ವಾಕ್ಯ ನಿಮ್ಮಲ್ಲಿ ಯಾವುದೇ ಒಂದು ಪಾಪವನ್ನು ತೋರಿಸಿಕೊಳ್ಳಿ ಅದು ಒಪ್ಪಿಕೊಳ್ಳಬೇಕು, ಅರಿಕೆ ಮಾಡಬೇಕು. ಈ ರೀತಿ ಇದು ಪ್ರತಿದಿನ ದೇವರ ವಾಕ್ಯ ಓದಿಕೊಂಡು ನಿಮ್ಮ ಜೊತೆ ಪರೀಕ್ಷಿಸಿಕೊಂಡು ದೇವರ ದೃಷ್ಟಿ ನೀತಿವಂತರ ಪರಿಶುದ್ಧರಾಗಿ ನೀವು ಜೀವಿಸುವವರು ಆಗಬೇಕು. ನಾನೇ ಪರಿಶುದ್ಧನು, ನನ್ನೇ ಪಾಪ ಎಂಬುದು ಆಂಕ ನಿಮ್ಮೆಂದಿಗೂ ಬರದಂತೆ ಎಚ್ಚರಿಕೆ ಇರಬೇಕು ಎಂಬುದರಲ್ಲಿ ಯೆಹೋವನು ಹೇಳುತ್ತಾನೆ. ಯಾಕಂದರೆ ನಾನು ಪುಸ್ತಕ 28ನೇ ಆದ್ಯದಲ್ಲಿ 13ನೇ ವಾಕ್ಯ. Proverbs chapter 28 verse 13. ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವುಗಳನ್ನು ಒಪ್ಪಿಕೊಂಡು ಬಿಡುವನೇ ಕರುಣೆ ದೊರೆಯುವುದು. ಇಲ್ಲಿ ಅತಿ ಸ್ಪಷ್ಟವಾಗಿ ಯಾರು ತಮ್ಮ ಪಾಪವನ್ನು ಒಪ್ಪಿಕೊಳ್ಳುವುದಿಲ್ಲ, ಅದನ್ನು ಮುಚ್ಚಿರ್ತಾರೋ ಅವರಿಗೆ ಎಷ್ಟು ಪ್ರಾರ್ಥನೆ ಮಾಡಿದರೂ ಆಶೀರ್ವಾದ ಬರುವುದಿಲ್ಲ. ಇದು ಅನೇಕರು ಪ್ರಾರ್ಥನೆ ಮಾಡ್ತಾರೆ, ಯಾಕೆ ಆಶೀರ್ವಾದ? ನಿಮ್ಮ ಪಾಪಗಳನ್ನು ಮುಚ್ಚಿಕೊಂಡರೆ ಅದು ಒಪ್ಪಿಕೊಳ್ಳದಿದ್ದರೆ ಆಶೀರ್ವಾದ. ಆದರೆ ನಿಮ್ಮ ಪಾಪವನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವುದಾದರೆ ಮಾತ್ರವೇ ದೇವರ ಕರುಣೆ, ದೇವರ ಆಶೀರ್ವಾದ ಬಿಡುಗಡೆ ನಿಮಗೆ ಬರ್ತದೆ. ಮೂರನೇ ಸಂಗತಿ ನೋಡ್ತೇವೆ, ದೇವರ ಆಜ್ಞೆಗಳನ್ನು ವಿರೋಧಿಸುವುದು ಅಥವಾ ಅದನ್ನು ಕಠಿಣ ಮಾಡುವುದು ದೇವರ ದೃಷ್ಟಿಯಲ್ಲಿ ಮಾಟನ ಮಂತ್ರಕ್ಕೆ ಅದು ಸಮಾನವಾಗಿದೆ. ನಾವು ನೋಡುವ ಇವತ್ತು ಲೋಕದಲ್ಲಿ ಮಾಟ ಮಂತ್ರ ಮಾಡ್ತಾರೆ, ಅದರಲ್ಲಿ ಸಾಮಾನ್ಯ ಅವಿದ್ಯತೆಯು ಮಂತ್ರ ಅಂದರೆ ಕೆಟ್ಟದಾಗಿ ಮಾಟ ಮಂತ್ರ. ದೇವರ ಮಕ್ಕಳು ಮಾಟ ಮಂತ್ರ ಎಂದರೆ ಏನು? ಇದು ಆತ್ಮಿಕ ಅರ್ಥ ನೋಡೋಪ್ರೆ ದೇವರ ಆಜ್ಞೆಗಳನ್ನು ವಿರೋಧಿಸ್ತಾರೆ. ಯಾರು ಅದಕ್ಕೆ ಅವರು ಮಾಟ ಮಂತ್ರ ಮಾಡಿದ ಪಾಪಕ್ಕೆ ಸಮಾನವಾಗ್ತದೆ ಎಂಬುದನ್ನು ದೇವರ ವಾಕ್ಯದಲ್ಲಿ ನೋಡೋಪ್ರೆ. ಕೀರ್ತನೆ 107 ಅದರಲ್ಲಿ 11 ಮತ್ತು 12 ವಾಕ್ಯ. Psalm 107 verse 11 and 12 verse. ಅವರು ದೇವರ ಕಟ್ಟಳೆಗಳಿಗೆ ವಿರೋಧವಾಗಿ ನಿಂತು ಪರಾತ್ಪರನ ಸಂಕಲ್ಪವನ್ನು ನಿರಾಕರಿಸಿದ್ದರಿಂದ ಆತನು ಅವರನ್ನು ಕಷ್ಟಗಳನ್ನು ಕುಗ್ಗಿಸಿದನು, ನಿರಾಶ್ರಯರಾಗಿ ಬಿದ್ದು ಹೋದರು. ಇಲ್ಲಿ ಮಾತಂತಂದ್ರೇನು? ಇಲ್ಲಿ ಇಸ್ರಾಯೇಲ್ ದೇವರ ಕಟ್ಟಳೆ ವಿರೋಧವಾಗಿ ನಿಂತ ಯಾವಾಗ ನೀವು ದೇವರ ಆಜ್ಞೆಗೆ ವಿಧೇಯರಾಗದೆ ಕಟ್ಟಳೆ ವಿರೋಧ ನಿಲ್ತಾರೋ ಅದರ್ಥ ದೇವರ ಸಂಕಲ್ಪ ಆಗ ಮಾತ್ರ ಮಾಟ ಮಂತ್ರ ಲೋಕದ ಮಾಡಿ. ಹಾಗೆ ಯಾರು ಇದರ ವಾಕ್ಯಕ್ಕೆ ವಿರೋಧ ನಿಲ್ಲುತ್ತಾರೋ ಅವರಿಗೆ ಕಷ್ಟ ಸಂಕಟಗಳು ಬರ್ತವೆ. ಅದಕ್ಕೋಸ್ಕರ ಮಾಟ ಮಂತ್ರವು ಕೆಟ್ಟದಾಗಿದ್ದರೆ ಲೋಕದಲ್ಲಿ ಮಾಟ ಮಂತ್ರ ಅದು ಬೇರೆ. ಆತ್ಮಿಕವಾದ ಮಾಟ ಅಂದರೆ ದೇವರ ಆಜ್ಞೆಗೆ ಯಾರು ವಿರೋಧವಾಗಿ ನಿಲ್ತಾರೋ, ಆತನ ಆಲೋಚನೆ ಅವರು ತಿರಸ್ಕಾರ ಮಾಡುತ್ತಾರೋ ಅವರು ಮಾಟ ಮಂತ್ರ ಮಾಡಿದಾಗ್ತದೆ, ಅವರಿಗೆ ಕಷ್ಟಗಳು ಬರ್ತವೆ, ನೀರಸ ಬಿದ್ದು ಹೋಗ್ತೇವೆ. ದಾವೀದನು ಇಲ್ಲಿ ಆ ಕೀರ್ತನೆಯಲ್ಲಿ ನಾವು ನೋಡ್ತೇವೆ. ಹೊಸ ಬಗ್ಗೆ ನಾವು ನೋಡೋಪ್ರೆ ಇಬ್ರಿಯವರಿಗೆ ಬರೆದ ಪತ್ರಿಕೆ 3ನೇ ಆದ್ಯದಲ್ಲಿ 7ರಿಂದ 11ನೇ ವಾಕ್ಯ ತನಕ. Hebrews chapter 3 verse 7 to 11 verse. ಆದುದರಿಂದ ಪವಿತ್ರಾತ್ಮನು ಹೇಳುವ ಪ್ರಕಾರ ನೀವು ಇವತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ ನಿಮ್ಮ ಹಿರಿಯರು ದೇವರ ಕೋಪವನ್ನು ನಿಂಬಿಸಿದ ಸ್ಥಳದಲ್ಲಿ ಅರಣ್ಯದೊಳಗೆ ದೇವರನ್ನು ಪರೀಕ್ಷಿಸಿದ ದಿನದಲ್ಲಿ ಮಾಡಿದಂತೆ ನಿಮ್ಮದನ್ನು ಕಠಿಣ ಮಾಡಿಕೊಳ್ಳಬೇಡ್ರಿ.
ಇನ್ನೊಂದು ಆತ್ಮಿಕ ಅರ್ಥ ಮಾತಾಡದೆ ದೇವರು ಮಾತನಾಡ್ತಾನೆ. ಈ ಟಿ ವಿ ಮಾಧ್ಯಮದಲ್ಲಿ ಮಾತನಾಡ್ತಾನೆ, ವಾಕ್ಯ ಓದುವಾಗ ಮಾತನಾಡ್ತಾನೆ, ಸಭೆಯಲ್ಲಿ ಮಾತನಾಡ್ತಾನೆ. ಪ್ರೇರೆ ಈ ರೀತಿ ದೇವರ ವಾಕ್ಯದ ನಿಮ್ಮಲ್ಲಿ ಮಾತನಾಡುವಾಗ ಕೆಲವು ಸಲ ಕನಸಿನಲ್ಲಿ ಮಾತನಾಡ್ತಾನೆ, ದರ್ಶನ ಮುಖಾಂತರ ಮಾತಾಡ್ತಾನೆ, ಕೆಲವು ಸಲ ಪ್ರವಾದಿಗಳ ಮುಖಾಂತರ, ಕೆಲವು ಬೇರೆ ಬೇರೆ ದೇವರು ಮಾತನಾಡುವಾಗ ನೀವು ಆ ದೇವರ ಸ್ವರವನ್ನು ನೀವು ದೇವರ ವಾಕ್ಯವನ್ನು ತಿರಸ್ಕಾರ ಮಾಡಿಕೊಂಡು ಅದಕ್ಕೆ ನಿಮ್ಮ ಕಠಿಣ ಮಾಡುವುದೇ ಮಾತಿನ ಮಂತ್ರವಾಗಿದೆ. ಅದಕ್ಕೆ ಹೇಳಿದೆ, ಆದುದರಿಂದ ಪವಿತ್ರನಾದ ಹೇಳುವ ಪ್ರಕಾರ ನೀವು ಈ ಹೊತ್ತು ದೇವರ ಶಬ್ದ ಕಿವಿಗೊಟ್ಟರೆ ನಿಮ್ಮ ಹಿರಿಯರು ದೇವರ ಕೋಪವನ್ನು ನಿಮ್ಮ ಸ್ಥಳದಲ್ಲಿ ಅರಣ್ಯದಲ್ಲಿಗೆ ದೇವರನ್ನು ಪರೀಕ್ಷೆ ದಿನದಲ್ಲಿ ಮಾಡಿದಂತೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ. ಅವರು ಅರಣ್ಯದಲ್ಲಿ ನನ್ನನ್ನು ಪರೀಕ್ಷಿಸಿ ಶೋಧಿಸಿ 40 ವರ್ಷ ನಾನು ನಡೆಸಿದ ಕೃತ್ಯಗಳನ್ನು ನೋಡಿದರು. ಆದ್ದರಿಂದ ನಾನು ಆ ಸಂತತಿಯ ಮೇಲೆ ಬಹಳವಾಗಿ ಕೋಪಿಸಿಕೊಂಡು ಅವರು ಯಾವಾಗಲೂ ಹೃದಯದಲ್ಲಿ ತಪ್ಪಿ ಹೋಗುವವರು ಎಂದು ಹೇಳಿದ್ದೆನು. ಆದರೆ ಅವರು ನನ್ನ ಮಾರ್ಗವನ್ನು ತಿಳುಕೊಳ್ಳಿಲ್ಲ. ಈಗಿರಲು ಇವರು ನನ್ನ ವಿಶ್ರಾಂತಿಯಲ್ಲಿ ಸೇರುವುದೇ ಇಲ್ಲವೆಂದು ಕೋಪಗೊಂಡು ಪ್ರಮಾಣ ಮಾಡಿದ್ದೆನು. ನೋಡ್ತೇವೆ, ದೇವರು ಮೋಶೆಯ ಮುಖಾಂತರ ಇಸ್ರಾಯೇಲರಿಗೆ ವಾಗ್ದಾನ ಮಾಡಿದನು, ಪ್ರವಾದ ಮಾಡಿದನು. ಹಾಲು ಜೇನು ಹರಿಯುವ ಉತ್ತಮವಾದ ಕಾರಣದರ್ಶನ ಕೊಟ್ಟು ದೇವರು ವಾಗ್ದಾನ ಮಾಡಿದನು. ಈ ವಾಗ್ದಾನ ಮಾಡಿದ ನಂತರ ಅವ್ರ ನಂಬಿಕೆ ಪರೀಕ್ಷೆ ಮಾಡಿ ಅವರಿಗೆ ದೇವರು ಒಂದು ಇಕ್ಕಣ್ಣಲ್ಲಿ ತೆಗೆದುಕೊಂಡು, ಆದರೆ ಅಲ್ಲಿ ಏನಾಯಿತು ಅಲ್ಲಿ 12 ಜನರು ನೋಡಿ ಬಂದರು ಆ ಕಾರಣದರ್ಶವನ್ನು. ಅಲ್ಲಿ ಕಾಲೆ ಮತ್ತು ಯೋಸುವ ಅವ್ರ ನಂಬಿಕೆ ಮಾತನಾಡಿ ದೇವರು ನಮ್ಮ ಸಂಗಡ ಇದ್ದಾರೆ, ನಾವು ಉನ್ನತವನ್ನು ತಿಂದು ಬಿಟ್ಟು ನಮಗೆ ಅದು ಉಳಿದ 10 ಅಪನಂಬಿಕೆ ಮಾತನಾಡಿ ಇಡೀ ಸಭೆಯನ್ನು ಅಪನಂಬಿಕೆ ಮಾಡಿ ಪ್ರತಿಯೊಬ್ಬರು ದೇವರ ಸೇವಕರ ಮಾತು ಕೇಳಿ ಅವರು ಕಠಿಣ ಮಾಡಿಕೊಂಡರು. 40 ವರ್ಷ ಅವರು ದೀರ್ಘ ತಾಳ್ಮೆ ದೇವರು ಸಹಿಸಿಕೊಂಡನು. ಅವರಿಗೆ ಪಶ್ಚಾತ್ತಾಪ ಪಡ್ತೇವೆ ಕಾದುಕೊಂಡು ಆ 40 ವರ್ಷ ಅವರು ಪಶ್ಚಾತ್ತಾಪ ಪಡಲಿಲ್ಲ. ಅದಕ್ಕೆ ದೇವರು ಕೋಪ ಮಾಡಿ ಅವರಿಗೆ ಕಾನಾನ್ ದೇಶಕ್ಕೆ ಹೋಗ್ಲಿಕ್ಕೆ ಬಿಡಲಿಲ್ಲ. ಕಾಲೇಬ್, ಯೇಸು ಮತ್ತು ಅವರ ಮಕ್ಕಳು ಮತ್ತು ಕಾನಾನ್ ದೇಶ. ಇವತ್ತು ದೇವರು ಅನೇಕ ವಾಗ್ದಾನ ಕೊಟ್ಟಿದ್ದಾನೆ. ಆ ವಾಗ್ದಾನಗಳು ನಿಮ್ಮ ಜೊತೆ ನೀವು ಹೊಂದಿಕೊಳ್ಳಬೇಕು. ಆಶೀರ್ವಾದ ವಾಗ್ದಾನ ಕೊಟ್ಟಿದ್ದಾನೆ ದೇವರು, ಬಿಡುಗಡೆಯ ವಾಗ್ದಾನ ಕೊಟ್ಟಿದ್ದಾನೆ, ಆರ್ಥಿಕ ಸಮೃದ್ಧಿಯ ವಾಗ್ದಾನ ಬೈಬಲ್ ಉಂಟು, ನಿಮ್ಮ ರೋಗ ಗುಣ ಮಾಡುವ ವಾಗ್ದಾನ ಉಂಟು, ಅನೇಕ ವಾಗ್ದಾನ ಕೊಟ್ಟಿದ್ದಾನೆ. ನಿಮಗೆ ರೋಗ ಬರುವುದಾರೆ ಯೇಸು ಕ್ರಿಸ್ತನ ವಾಗ್ದಾನ ಕೊಟ್ಟಿದ್ದಾನೆ, ಯೇಸುವಿನ ಭಾಷೆ ನಿಮಗೆ ಗುಣವಾಗಿದೆ ಎಂಬುದಾಗಿ ಅನೇಕ ವಾಗ್ದಾನ ದೇವರು ವಾಕ್ಯ ಉಂಟು. ಈ ವಾಗ್ದಾನಗಳು ಅದು ನಿಮ್ಮ ಪ್ರಾರ್ಥನೆ ಉತ್ತರವು ಅಥವಾ ನೀವು ಬೇಡಿಕೊಳ್ಳುವಂಥ ಆ ಆಶೀರ್ವಾದಗಳು ನಿಮಗೆ ಸಿಗಬೇಕಾ? ಒಂದೇ ಕಂಡೀಷನ್ ದೇವರ ಮೇಲೆ ನಂಬಿಕೆ ಇಡಬೇಕು, ದೇವರ ಪ್ರತಿ ಆಜ್ಞೆಗೆ ವಿಧೇಯರಾಗಬೇಕು. ವಿಧೇಯರಾಗಿದ್ದರೆ ಮಾತ್ರ ಎಲ್ಲ ಆಶೀರ್ವಾದಗಳು ಆ ವಾಗ್ದಾನಗಳು ನಿಮ್ಮ ನೆರವೇರುತ್ತವೆ. ಅದೇ ನೀವು ಬರೀ ನಂಬಿಕೆ ಇಡುತ್ತೀರಿ, ಬರೀ ಪ್ರಾರ್ಥನೆ ಮಾಡ್ತೀರಿ, ವಿಧೇಯರಾಗುವುದಿಲ್ಲ, ದೇವರ ವಾಕ್ಯ ನಿಮ್ಮಲ್ಲಿ ಸ್ವೀಕಾರ ಮಾಡೋದಿಲ್ಲ, ಪಶ್ಚಾತ್ತಾಪ ಪಡೋದಿಲ್ಲ, ಕಠಿಣ, ಅದು ಮಾಟ ಮಂತ್ರ ಸಮಾನವಾಗಿದೆ. ಅವರಿಗೆ ಮೇಲೆ ದೇವ್ರ ಕೋಪ ಬರ್ತದೆ, ದೇವರು ತುಂಬ ತಡೆ ಇಡುತ್ತಾನೆ, ಸಮಯ ಆದರೂ ಆ ಸಮಯ ಮೀರಿದಂಥ ಅವ್ರು ಯಾರೂ ಆಶೀರ್ವಾದ ಹೊಂದುವುದಿಲ್ಲ. ಆಗ ನಿಮಗೆ ಆಶೀರ್ವಾದ ಬೇಕಾ? ಬಿಡುಗಡೆ ಬೇಕಾ? ನಿಮ್ಮ ಪ್ರಾರ್ಥನೆ ಉತ್ತರ ಬೆಳಿಬೇಕಾ? ಸಾಲದ ಬಂಧನ ಬಿಡುಗಡೆ ಬೇಕಾ? ಶಾಪದ ಮೇಲೆ ಒಂದೇ ಕಂಡೀಷನ್ ದೇವರ ಮೇಲೆ ನಂಬಬೇಕು. ಯೇಸು ಕ್ರಿಸ್ತನನ್ನು ನಂಬಿರಿ, ಪವಿತ್ರಾತ್ಮನನ್ನು ನಂಬಿರಿ, ದೇವರ ವಾಕ್ಯಕ್ಕೆ ವಿಧೇಯರಾಗಿರಿ. ವಿಧೇಯರಾಗುವಾಗ ದೇವರು ಮೆಚ್ಚುತ್ತಾನೆ. ಅವಿಧೇಯತೆಯು ಅಥವಾ ಈ ಕಠಿಣ ದೇವು ಮಾಟ ಮಂತ್ರ ಸಮಾನವಾಗಿ ಇವರು ಆಶೆ ಹೊಂದಿಕೊಳ್ಳುವುದಿಲ್ಲ. ಮತ್ತು ಅಷ್ಟೇ ಅದೇ ಇನ್ನೊಂದು ನಾವು ಮುಂದೆ ನೋಡಿ 15-19 ವಾಕ್ಯ ನಾವು ನೋಡ್ತೇವೆ. ಅದೇ ಅಧ್ಯಯದಲ್ಲಿ, ನೀವು ಇವತ್ತು ದೇವರ ಶಬ್ದ ಕಿವಿಗೊಟ್ಟರೆ ನಿಮ್ಮ ಹಿರಿಯರು ದೇವರ ಕೋಪವನ್ನು ನಿಮಿಸಿದ ಸ್ಥಳದಲ್ಲಿ ಮಾಡಿದಂತೆ ನಿಮ್ಮ ಹೃದಯವನ್ನು ಕಠಿಣ ಮಾಡಿಕೊಳ್ಳಬೇಡಿರಿ ಎಂಬುದರಲ್ಲಿ ಕೇಳಿ ಕುಪ್ಪಿಸವನ್ನು ಎಬ್ಬಿಸಲು ಯಾರು ಮೋಶೆ ಕೈ ಕಲಗಿದ್ದು ಐಗುಪ್ತದೊಳಗಿಂದ ಹೊರಟು ಬಂದವರೆಲ್ಲರೂ ಅಲ್ಲವೇ? ಮತ್ತು 40 ವರ್ಷ ಆತನು ಯಾರ ಮೇಲೆ ಬಹಳವಾಗಿ ಕೋಪಿಸಿಕೊಂಡನು? ಪಾಪ ಮಾಡಿದವರ ಮೇಲೆ ಅಲ್ಲವೇ? ಅವರ ಶವಗಳು ಅರಣ್ಯದಲ್ಲಿ ಬಿದ್ದವಲ್ಲ, ನನ್ನ ವಿಶ್ರಾಂತಿಯಲ್ಲಿ ಸೇರುವುದೇ ಇಲ್ಲವೆಂದು ಯಾರನ್ನು ಕುರಿತು ಪ್ರಮಾಣ ಮಾಡಿದನು? ಅವಿಧನ ಕುರಿತು ಅಲ್ಲವೇ? ಅವರು ಸೇರಲಾರು ಓದುವುದು ಅಪನಂಬಿಕೆಯಿಂದ ಎಂದು ತಿಳ್ಕೊಳ್ಳುತ್ತೇವೆ. ಯಾರು ದೇವರ ವಾಕ್ಯವನ್ನು ನಂಬುವುದಿಲ್ಲ, ಆ ಅಪನಂಬಿಕೆ, ಆ ಅವಿಧೇಯತೆ, ಈ 2 ಆತ್ಮಗಳು ಅವರನ್ನು ಆ ಅವಿಧೇಯತೆಗೆ ಅಪನಂಬಿಕೆ ನಡೆಸಿ ಅವರ ಕಠಿಣ ಮಾಡ್ತದೆ. ಅದೇ ಅದು ಮಾಟ ಮಂತ್ರ ಹೋಲಿಕಾಗಿದೆ. ಅವರಿಗೆ ದೇವರು ಯಾವ ವಿಶ್ರಾಂತಿ, ಯಾವ ಆಶೀರ್ವದಿಸಿದ್ರೆ ಅಷ್ಟೇ ಪರಲೋಕದ ವಿಶ್ರಾಂತಿ ಸಿಗಬೇಕು, ಹೊಂದಿಕೊಳ್ಳಬೇಕಾದ್ರೆ ನಾವು ನೋಡ್ತೀವಿ. ಇಬ್ರಿಯವರಿಗೆ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 8ರಿಂದ 11 ವಾಕ್ಯ ನೋಡಿ. ಇಬ್ರಿಯವರಿಗೆ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 8ರಿಂದ 11 ವಾಕ್ಯ. ಯೇಸುವನ್ನು ಅವರನ್ನು ಆ ವಿಶ್ರಾಂತಿಯಲ್ಲಿ ಸೇರಿಸಿದ್ದಾದರೆ ತರುವಾಯ ಮತ್ತೊಂದು ದಿವಸವನ್ನು ಕುರಿತು ಹೇಳೋಣವಾಗುತ್ತಿರಲಿಲ್ಲ. ಆದ್ದರಿಂದ ದೇವರ ಜನರು ಅನುಭವಿಸುತ್ತಿರುವ ಸಬ್ಬತ್ ಎಂಬ ವಿಶ್ರಾಂತಿಯು ಇನ್ನೂ ಉಂಟು. ಹೇಗೆಂದರೆ ದೇವರು ತನ್ನ ಕೆಲಸಗಳನ್ನು ಮುಗಿಸಿ ಹೇಗೆ ವಿಶ್ರಾಮಿಸಿಕೊಂಡನು, ಹಾಗೆಯೇ ಆತನ ವಿಶ್ರಾಂತಿಯಲ್ಲಿ ಸೇರಿರುವವನು ಸಹ ತನ್ನ ಕೆಲಸಗಳನ್ನು ಮುಗಿಸಿ ವಿಶ್ರಾಮಿಸಿಕೊಂಡಿದ್ದಾನೆ. ಆದರೆ ನಾವು ಆ ವಿಶ್ರಾಂತಿಯಲ್ಲಿ ಸೇರುವುದಕ್ಕೆ ಪ್ರಯಾಸ ಪಡೋಣ. ನಮ್ಮಲ್ಲಿ ಒಬ್ಬರಾದರೂ ಅವರ ಅವಿಧೇಯತೆಯನ್ನು ಅನುಸರಿಸುವರು
ಆಗಬಾರದು. ಪ್ರಿಯರೇ, ಈ ಇಬ್ರಿಯದ 3ನೇ ಅಧ್ಯಾಯ 4ನೇ ಅಧ್ಯಾಯದಲ್ಲಿ 2 ವಿಶ್ರಾಂತಿ, ಒಂದು ವಿಶ್ರಾಂತಿ ಪ್ರಿಯರೇ, ನಿಮಗೆ ಬಂದ ಎಲ್ಲ ಕಷ್ಟದಿಂದ, ಶಾಪದಿಂದ, ರೋಗದಿಂದ, ಬಡತನ, ಕೊರತೆ, ಸಾಲದ ಎಲ್ಲದಿಂದ ಬಿಡುಗಡೆ ಕೊಡಬೇಕಾ? ಅದು ವಿಶ್ರಾಂತಿ. ದೇವರ ವಾಕ್ಯ ವಿಧೇಯತೆ ಬೇಕು. ಇನ್ನೊಂದು ವಿಶ್ರಾಂತಿ, ಪರಲೋಕಕ್ಕೆ ನೀವು ಹೋಗಬೇಕಾ? ರಾಪ್ಚರ್ನಲ್ಲಿ ನೀವು ಹೋಗಬೇಕಾ? ಪ್ರಿಯ, ಹಾಗಾದರೆ ನೀವು ಬರೀ ಯೇಸು ಕ್ರಿಸ್ತನ ನಂಬುವುದು ಮಾತ್ರ ಅಲ್ಲ, ದೇವರ ಆಜ್ಞೆಗಳಿಗೆ ನೀವು ವಿಧೇಯರಾಗಬೇಕು. ಆವಾಗ ನೀವು ನಿತ್ಯ ಜೀವವನ್ನು ಹೊಂದಿಕೊಳ್ಳುತ್ತೀರಿ. ಆ ಯೇಸು ಕ್ರಿಸ್ತ ತುತ್ತೂರಿ ಊದುವಾಗ ನೀವು ಮೇಘ ವಿಮಾನದಲ್ಲಿ ಒಯ್ಯಲು ಪಡುತ್ತೀರಿ. ನೀವು ಸತ್ತರೆ ನೀವು ಎದ್ದು ಬರ್ತೀರಿ. ಆಗದೆ ಪ್ರಿಯ, ನಿಮಗೆ ಪರಲೋಕ ಹೋಗಲಿಕ್ಕೂ ವಿಧೇಯತೆ ಬೇಕು. ಪ್ರಿಯರೇ, ಆಶೆ ಹೊಂದಲಿಕ್ಕೂ ವಿಧೇಯತೆ ಬೇಕು. ಆಗದೆ ನಂಬಿಕೆ ಮತ್ತು ವಿಧೇಯತೆ ಎರಡೂ ಬೇಕು. ಪ್ರಿಯರೇ, ನಿಮಗೆ ಆಶೆ ಹೊಂದಬೇಕಾದ್ರೆ, ಆದರೆ ಯಾರು ಅವಿಧೇಯರಾಗ್ತಾರೋ, ಯಾರು ಕಠಿಣ ಮಾಡ್ತಾರೋ, ಅದು ಮಾಟ ಮಂತ್ರಕ್ಕೆ ಹೋಲಿಕೆ ಆಗಿದೆ ಎಂಬುದಾಗಿ ನಾವು ಇಲ್ಲಿ ನೋಡ್ತೇವೆ. 4ನೇ ಸಂಗತಿ ನೋಡ್ತೇವೆ ಪ್ರಿಯರೇ, ಅವಿಧೇಯತೆಯು ಕಪಟ ಭಕ್ತಿ ಮತ್ತು ವಿಗ್ರಹ ಆರಾಧನೆಗೆ ಸಮಾನವಾಗಿದೆ. ನಾವು ನೋಡ್ತೇವೆ ಎಫೆಸದವರ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 3ರಿಂದ 6ನೇ ವಾಕ್ಯ ತನಕ. ಎಫೆಸ 5:3-6. ಜಾರತ್ವ, ಯಾವ ವಿಧವಾದ ಬಂಡುತನ, ದೈವ್ಯಾಸೆ ಇವುಗಳ ಸುದ್ದಿಯಾದರೂ ನಿಮ್ಮಲ್ಲಿ ಇರಬಾರದು. ಇವುಗಳಿಗೆ ದೂರವಾಗಿರುವುದೇ ದೇವಜನರಿಗೆ ಯೋಗ್ಯವಾದದ್ದು. ಹೊಲಸು ಮಾತು, ಹುಚ್ಚು ಮಾತು, ಕುಶೋದ್ಯ ಮಾತು ಇವು ಬೇಡ, ಅಯುಕ್ತವಾಗಿವೆ. ಇವುಗಳನ್ನು ಬಿಟ್ಟು ದೇವರಿಗೆ ಉಪಕಾರ ಸುದ್ದಿ ಮಾಡುವುದು ಉತ್ತಮ. ಜಾರರು, ದುರಾಚಾರಿಗಳು, ವಿಗ್ರಹ ಆರಾಧನೆಗಿಂತ ಲೋಭಿಗಳು. ಪ್ರೇರೆ ಇಲ್ಲ ಹತ್ತಿರ ಈಗ ವಿಗ್ರಹ ಆರಾಧನೆ ನಂಬಿಕಿಟ್ಟವರು ನೀಲಿ ಮುಡಿ ಯಾವ ವಿಗ್ರಹಣೆ ಮಾಡೋದಿಲ್ಲ. ಆದರೆ ಯಾವ ದೇವರ ಆಜ್ಞೆಗೆ ಅವಿಧರಾಗ್ತಾರೆ ಲೋಭಿಗಳು. ಅತಿ ದೇವರಿಗಿಂತಲೂ ಬೇರೆ ಸಂಗತಿಯನ್ನು ಜಾಸ್ತಿ ಪ್ರೀತಿ ಮಾಡೋದು, ದೇವರ ಪ್ರೀತಿಗಿಂತಲೂ ಈ ಥರ ಸಂಗತಿಗಳನ್ನು ಆಶೆ ಪಡೋದು ವಿಗ್ರಹ ಆರಾಧನೆ ಲೋಭಿಗಳು. ಇವರಲ್ಲಿ ಒಬ್ಬರಿಗಾದರೂ ಕ್ರಿಸ್ತ ನಮ್ಮ ದೇವರ ರಾಜ್ಯದಲ್ಲಿ ಬಾಧ್ಯತೆ ಇಲ್ಲವೆಂದು ನೀವು ಚೆನ್ನಾಗಿ ಬಲ್ಲಿರಲ್ಲವೇ? ಊರಲ್ಲಿದ್ದ ಮಾತನಾಡುವವರಿಗೆ ಕಿವಿಗೊಟ್ಟು ಮೋಸ ಹೋಗಬೇಡಿ. ಅಂಥ ಕರ್ತನೆಗಳ ನಿಮಿತ್ತ ದೇವರ ಕೋಪ ಆತನಿಗೆ ಅವಿಧೇಯರಾಗುವ ಮೇಲೆ ಬರುತ್ತದೆ. ನೀವು ಅವರಿಗೆ ಪಾಲುಗಾರರಾಗಬೇಡಿ. ಹಾಗಾದರೆ ನೀವು ದೇವರ ಮೇಲೆ ನಂಬಿಕೆ ಇಟ್ಟುಕೊಂಡು ಈ ರೀತಿಯ ಪಾಪದಲ್ಲಿ ಜೀವಿಸ್ತೀರಿ. ಮತ್ತು ದೇವರಿಗಿಂತಲೂ ನಿಮ್ಮ ಶರೀರಾಧನೆ ಸ್ವಭಾವವನ್ನು ಅತಿ ಹೆಚ್ಚಾಗಿ ಪ್ರೀತಿ ಮಾಡಿದ್ರೆ ಅದು ವಿಗ್ರಹ ಆರಾಧನೆ ಮಾಡಿದಾಗ ಆ ವಿಗ್ರಹ ಆರಾಧನೆ ಪ್ರೇರೆ ದೇವರಿಗೆ ಅಸಹ್ಯವಾಗಿದೆ. ದೇವರಿಗೆ ಬೇಕು ಸಂಪೂರ್ಣ ಹೃದಯದಿಂದ, ಪ್ರಾಣದಿಂದ, ಬುದ್ಧಿಯ ಶಕ್ತಿಯನ್ನು ದೇವರನ್ನು ಪ್ರೀತಿ ಮಾಡಬೇಕು. ದೇವರ ವಾಕ್ಯ ವಿದ್ಯಾರ್ಥಿಬೇಕು. ಈ ದೇವರನ್ನು ನಿಮ್ಮ ಪೂರ್ಣ ಹೃದಯದಿಂದ, ಪೂರ್ಣ ಬುದ್ಧಿಯಿಂದ, ಶಕ್ತಿಯಿಂದ ಪ್ರೀತಿ ಮಾಡಿ. ಯಾವ ಸಂಗತಿ ನಿಮಗೆ ಅಡ್ಡಿ ಬರ್ತದೋ, ಯಾವುದಾಗುವ ನಿಮ್ಮ ಮೊಬೈಲನ್ನು ದೇವರಿಂದ ಜಾಸ್ತಿ ಪ್ರೀತಿ ಮಾಡ್ತಾರೋ, ನಿಮ್ಮ ಮಕ್ಕಳನ್ನು ಯಾವ ಸಂಗತಿಯನ್ನು ದೇವರಿಗಿಂತ ಅತಿ ಹೆಚ್ಚಾಗಿ ಪ್ರೀತಿ ಮಾಡಿದೋ ಅದು ವಿಗ್ರಹ ಆಗಿದೆ, ಅದು ವಿಗ್ರಹ ಆರಾಧನೆ ಆಗಿದೆ. ಅದಕ್ಕೆ ಬರೇ ಈ ದೇವರು ವಿಗ್ರಹ ಆರಾಧನೆಯನ್ನು ಹಾಗೆ ಮಾಡುತ್ತಾನೆ. ಹಾಗಾದರೆ ನಿಮ್ಮ ಸಂಪೂರ್ಣ ಹೃದಯದಿಂದ ದೇವರನ್ನು ಪ್ರೀತಿ ಮಾಡಬೇಕು, ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು. ದೇವರಿಗೆ ಪ್ರಥಮ ಸ್ಥಾನ, ನಿಮ್ಮಲ್ಲಿ ಪ್ರಥಮ ಸ್ಥಾನ ಕೊಡಬೇಕು. ದೇವರಿಗೆ ಕಡೆ ಸ್ಥಾನ ಇಲ್ಲ. ಯಾವಾಗ ದೇವರಿಗೆ ಪ್ರಥಮ ಸ್ಥಾನ ಕೊಡುತ್ತಾರೋ, ಸಂಪೂರ್ಣ ದೇವರು ಪ್ರೀತಿ ಮಾಡ್ತಾರೋ, ಸಂಪೂರ್ಣ ಅದು ಆರಾಧನೆ ದೇವರಿಗೆ ಬೇಕು. ಪ್ರೇರೆ ಅದು ಬಿಟ್ಟುಕೊಂಡು ನೀವು ದೇವರನ್ನು ಪ್ರೀತಿ ಮಾಡಿಕೊಂಡು ಈ ಎಲ್ಲ ಶರೀರದ ಸ್ವಭಾವಗಳಲ್ಲಿ ಜೀವಿಸಿಕೊಂಡು ನೀವು ದೇವರಿಗಿಂತ ಅತಿ ಹೆಚ್ಚಾಗಿ ಲೋಭನೆ, ಅತಿ ಆಸೆ, ಪ್ರೇರೆ ದುರಾಸೆ, ಇದು ವಿಗ್ರಹ ಆರಾಧನೆ. ಅದು ಈ ವಿಗ್ರಹ ಆರಾಧನೆ ಇದು ಕಪಟ ಭಕ್ತಿಯಾಗಿದೆ. ಇದು ದೇವರು ಮೆಚ್ಚುವುದಿಲ್ಲ. ಇವರ ಮೇಲೆ ದೇವರ ಕೋಪ ಬರ್ತದೆ ಎಂಬುದಾಗಿ ಅಲ್ಲಿ ಸಾಮುವೇಲನು ಸೌಲನಿಗೆ ಹೇಳುವುದು. ಹಾಗೆ ಪ್ರೇ ನಿಮ್ಮ ಮೇಲೆ ದೇವರ ಕೋಪ ಬರಬಾರದು. ಏನು ಮಾಡಬೇಕು? ಅವಿಧೇಯರಾಗಬಾರ್ದು, ಅವಿಧೇಯರು ಸೇರಿ ಪಾಲುಗಾರರಾಗಬಾರ್ದು. ನೀವು ಮಂತ್ರ ಮಾಡಬಾರ್ದಾದರೆ ನಿಮ್ಮ ಹೃದಯ ಕಠಿಣ ಮಾಡಬಾರ್ದು. ಹೃದಯ ಕಠಿಣ ಮಾಡುವುದು ದೇವರ ಆಜ್ಞೆ ವಿರುದ್ಧ ಮಂತ್ರ ಆಗಿದೆ. ದೇವರ ವಾಕ್ಯಕ್ಕೆ ಅವಿಧೇಯರು ಅದು ಕಪಟವಾದ ವಿಗ್ರಹ ಆರಾಧನೆ ಆಗಿದೆ ಎಂದು ಅತಿ ಸ್ಪಷ್ಟ ನೋಡ್ತೇವೆ. ಅವಿಧೇಯ ಸಂಗತಿ ನೋಡ್ತೇವೆ. ಯಾರು ಹೃದಯ ಕಠಿಣ ಮಾಡ್ತಾರೋ ಅಥವಾ ಅವಿಧೇಯ ಅಥವಾ ಯಾರು ಮಂತ್ರ ಮಾಡ್ತಾರೋ ಆತ್ಮಿಕವಾಗಿ ಅಥವಾ ವಿಗ್ರಹ, ಅವರ ಮೇಲೆ ಕಷ್ಟಗಳು ಬರ್ತವೆ. ನಾವು ನೋಡ್ತೇವೆ ರೋಮಾಪುರದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 8ರಿಂದ 11ನೇ ವಾಕ್ಯ ತನಕ. ರೋಮನ್ಸ್ 2:8-11. ಯಾರು ಸ್ವೇಚ್ಛೆ ಉಳ್ಳವರಾಗಿ ಸತ್ಯವನ್ನು ಅನುಸರಿಸದೆ ಅನ್ಯಾಯವನ್ನು ಅನುಸರಿಸಿದರು ಅವರಿಗೆ ಕೋಪ ರೌದ ಅತಿ ವಾಪಸ್ಸೇ. ಯಾರು ಶಿವದ ನಿಮ್ಮ ಸ್ವ ಇಚ್ಛೆಯಿಂದ ಯಾರ ಬಲಾತ್ಕಾರವಿಲ್ಲದೆ ಅಂದರೆ ಪಾಪ ಮಾಡಲಿಕ್ಕೆ ಯಾರು ನಿಮಗೆ ಬಲಾತ್ಕಾರ ಮಾಡಲ್ಲ. ಸೈತನ ನಿಮ್ಮ ಸ್ವ ಇಚ್ಛೆಯಿಂದ ನಿಮ್ಮ ಸ್ವಂತ ಇಚ್ಛೆಯಿಂದ ದೇವರ ವಾಕ್ಯ ಗೊತ್ತುಂಟು ವಿಧೇಯರಾಗಬೇಕು. ದೇವರ ವಾಕ್ಯ ವಿಧೇಯರಾಗದೆ ಅನ್ಯಾಯವನ್ನು ಅಂದರೆ ಅವಿಧೇಯತೆಯನ್ನು ಪಾಪವನ್ನು ಮಾಡುತ್ತೀರೋ ಅವರಿಗೆ ಮಾತ್ರ ಕೋಪ ರೌದ್ರಗಳು ಬರುತ್ತವೆ. 9 ಕೆಟ್ಟದ್ದನ್ನು ನಡೆಸುವ ಪ್ರತಿಯೊಬ್ಬ ನರ ಕಷ್ಟ ಸಂಕಟ. ಯಾರು ಕೆಟ್ಟದ್ದನ್ನು ಅಂದರೆ ಯಾರು ದೇವರ ವಾಕ್ಯ ಅವಿಧೇಯರಾಗುತ್ತಾರೆ,
ದೇವರ ಆಜ್ಞೆ ವಿರೋಧಿಸ್ತಾರೆ, ದೇವರಿಗಿಂತ ಪಾಪವನ್ನು ಅತಿ ಹೆಚ್ಚು ಪ್ರೀತಿ ಮಾಡ್ತಾರೆ. ಬರೀ ಅವರಿಗೆ ಮಾತ್ರ ಕಷ್ಟವು ಸಂಕಟವು ಬರುತ್ತವೆ. ಯಾವುದೆಂಬುದು ಅಂತ ಗ್ರೀಕರಿಗೆ ಸಹ. ಆದರೆ ಒಳ್ಳೆಯದನ್ನು ನಡೆಸುವ ಪ್ರತಿಯೊಬ್ಬನಿಗೆ ಪ್ರಭಾವ, ಮಾನ, ಮನಸ್ಸಂತ ಒಳ್ಳೆಯದಂದರೆ ಯೇಸುವನ್ನು ನಂಬಿಕೆ ಇಟ್ಟುಕೊಂಡು ದೇವರ ವಿಧಿಗಳನ್ನು ಮಾಡಿ ಎಲ್ಲ ಒಳ್ಳೆಯ ಕ್ರಿಯೆಗಳು ಮಾಡುವವರಿಗೆ ಪ್ರತಿಯೊಬ್ಬರಿಗೆ ಇಲ್ಲ ಪ್ರಭಾವ, ಮಾನ, ಮನಃಶಾಂತಿ ಮತ್ತು ನಿತ್ಯ ಜೀವ ಅವರಿಗೆ ದೇವರು ಕೊಡುತ್ತಾನೆ. ಯಾವುದೆಂಬುದು ಅನ್ನತಂದರೆ ಗ್ರೀಕರು ಸಹ ದೇವರ ಪಕ್ಷಪಾತವಿಲ್ಲ. ಆಗದೆ ಪ್ರೇರೆ ಅತಿ ಸ್ಪಷ್ಟವಾಗಿ ಅಲ್ಲಿ ಸಾಮೂಲನ ಹೇಳ್ತಾನೆ, ಸೌಲನ್ನು ಅರಸನಿಗೆ ನೇಮಿಸಿದನು. ಅದು ಅವನು ಸಾಮೂಲನ್ನು ಕೊಟ್ಟ ಪ್ರವಾದನೆಗೆ, ದೇವರ ವಾಕ್ಯಕ್ಕೆ ಅವನು ಅವಿಧಾನಕೊಂಡು ಆ ದೇವರ ಆಜ್ಞೆಗಳನ್ನು ವಿರೋಧಿಸಿದನು. ಅದಕ್ಕೆ ಸಾಮೂಲ ಹೇಳ್ತಾನೆ, ಸಾಮೂಲನಿಗೆ ದೇವರು ವಿದ್ಯೆತೆ ಮೆಚ್ಚುವಷ್ಟು ನೀನು ಯಾವ ಯಜ್ಞ ಹೋಮಗಳು ಮೆಚ್ಚುವುದಿಲ್ಲ. ಅವಿದ್ಯತೆಯು ಮಂತ್ರತಂತ್ರಗಂటే ವಿಗ್ರಹ ಹಠವು ವಿಗ್ರಹಕ್ಕೆ ಸಮಾನ ಆಗದೆ ಪದಾರ್ಥ ನಾವು ನೋಡಿದ್ದೇವೆ. ಮಾಟ ಮಂತ್ರ ಎಂದರೆ ಹೃದಯ ಕಠಿಣ ಮಾಡೋದು, ವಿಗ್ರಹ ಎಂದರೆ ದೇವರಿಗಿಂತ ಅತಿ ಹೆಚ್ಚಾಗಿ ಬೇರೆ ಸಂಘದಲ್ಲಿ ಪ್ರೀತಿ ಮಾಡೋದು. ಇದು ಎರಡು ಪಾಪಕ್ಕೆ ಅವನು ಮಾಡಿದನು, ಪಶ್ಚಾತ್ತಾಪ ಪಡಲಿಲ್ಲ. ಪರಿವರ್ತನೆ ಪಶ್ಚಾತ್ತಾಪ ಪಡುವುದಾದರೆ ದೇವರ ಪಾಪವನ್ನು ಶ್ರಮಿಸ್ತಾನೆ ಮತ್ತು ಪಶ್ಚಾತ್ತಾಪ ಪೂರ್ಣ ಪಾಪವನ್ನು ಮಾಡಬಾರದು. ಯೇಸು ಕ್ರಿಸ್ತನು ನೀವು ನಿಮ್ಮ ಪಾಪ ಒಪ್ಪಿಕೊಳ್ಳುವುದಾದರೆ ಆತ್ಮ ಪಾಪವನ್ನು ಶ್ರಮಿಸುತ್ತಾನೆ. ಪುನಃ ನೀವು ಪಾಪ ಮಾಡದೆ ಪೂರ್ಣ ಮಾಡಿದವರಿಗೆ ವಿದ್ಯಾರಾಗಿಕೊಂಡು ಒಳ್ಳೆಯ ಕ್ರಿಯೆಯನ್ನು ಮಾಡಿದರೆ ನಿಮಗೆ ಪ್ರಭಾವ, ಮಾನ, ಮನಃಶಾಂತಿ ಮತ್ತು ನಿತ್ಯ ಜೀವ ಕೊಡ. ಆದರೆ ನೀವು ಪಶ್ಚಾತ್ತಾಪ ಪಡುವುದಿಲ್ಲ, ಮಾಟ ಮತ್ತು ನಿಮ್ಮ ಹೃದಯ ಕಠಿಣ ಮಾಡುತ್ತಿರು. ವಿಗ್ರಹ ಎಂದರೆ ಇನ್ನೂ ಪಾಪನ ಜಾಸ್ತಿ ಪ್ರೀತಿ ಮಾಡ್ತಾರೆ, ದೇವರಿಗೆ ಇತರ ವಸ್ತುವನ್ನು ಜಾಸ್ತಿ ಪ್ರೀತಿ ವಿಗ್ರಹ ಮಾಡ್ತಾರೆ. ಕಪಟ ಭಕ್ತಿ ಇದು ಮಾಡುವುದಾದರೆ ಆಶೀರ್ವಾದ ನಿಮಗೆ ಬರುವುದಿಲ್ಲ, ಬಿಡುಗಡೆ ಸಿಗುವುದಿಲ್ಲ. ಕಷ್ಟ ಸಂಕಟ, ನೋವು, ವೇದನೆ ಜಾಸ್ತಿ ಆಗ್ತಾ ಹೋಗ್ತಾರೆ. ಕಾರಣ ದೇವರು ಅದನ್ನು ಹಾಗೆ ಮಾಡುತ್ತಾನೆ. ಅದಕ್ಕೆ ಪ್ರಿಯವತಿ ನಿಮ್ಮ ಹೃದಯವನ್ನು ಪರೀಕ್ಷಿಸಿರಿ. ದೇವರ ಪ್ರಾರ್ಥನೆ ಮಾಡಿದ್ದೇವ, ದಿನಾಲು ಆ ವಿಧೇಯತೆಯ ಹೃದಯ ನನಗೆ ಕೊಡಿದ್ದೇವ, ವಿಧೇಯತೆಯ ಮನಸ್ಸು ನನಗೆ ಕೊಡು. ವಿದ್ಯೆಯ ಆತ್ಮಗಳು ನಾವು ದಿನಾಲು ಬೇಡಬೇಕು. ನಮ್ಮ ಹೃದಯ, ನಮ್ಮ ಮನಸ್ಸು ನಮ್ಮನ್ನು ವಂಚನೆ ಮಾಡ್ತದೆ. ಅದು ನಾವು ದೇವರ ನಂಬಿಕೆ ಇಟ್ಟಿದ್ದೇವೆ, ಹೌದು, ಯೇಸು ನಂಬಿಕೆ, ಹೌದು. ಬರೀ ನಂಬಿಕೆ ಒಟ್ಟಿಗೆ ವಿಧೇಯತೆ ಬೇಕೆಂಬುದನ್ನು ಪ್ರಾರ್ಥನೆ ಮಾಡುವ. ನಂಬಿಕೆ, ವಿಧೇಯತೆ, ಪ್ರತಿದಿನ ನಂಬಿಕೆ ಮತ್ತು ವಿಧೇಯತೆಯಲ್ಲಿ ಅಭಿವೃದ್ಧಿ ಆಗಬೇಕು. ಎಷ್ಟು ನಂಬಿಕೆಯಲ್ಲಿ ಅಷ್ಟು ನಿಮಗೆ ಆಶೀರ್ವಾದವು, ಶುಭವು, ಕೃಪೆಯು ನಿಮ್ಮನ್ನು ಹಿಂಬಾಲಿಸಿಕೊಂಡು ಬರ್ತದೆ. ನಿಮ್ಮ ಮಕ್ಕಳ ಮೇಲೆಯೂ ಅದು ಬರುತ್ತದೆ ಪ್ರೇರೆ. ಅದು ಅವಿಧರಾಗ್ತಿರೋ ಪ್ರೇರೆ. ಕೋಪವು ನಿಮ್ಮ ಬೆನ್ನಟ್ಟಿಕೊಂಡು ಬರ್ತದೆ, ಶಾಪವು ಬೆನ್ನಟ್ಟು ಬರ್ತದೆ, ಕಷ್ಟಗಳು ನಿಮ್ಮ ಬಿಡದೆ ಬರ್ತವೆ ಪ್ರೇ. ಏನೋ ಮಾಡಿದರು, ಎಷ್ಟು ಒದ್ದಾಡಿದರು ಬಿಡುಗಡೆ ಆಗೋದಿಲ್ಲ. ಅದೇ ಹಾಗೆ ಆಗಬೇಡಿರಿ. ದೇವರು ನಮ್ಮನ್ನು ಪ್ರೀತಿ ಇವತ್ತು ಪ್ರೇ ಪವಿತ್ರ ಆತ್ಮನು ಈ TV ಸಂದರ್ಭದಲ್ಲಿ ಮಾತನಾಡುತ್ತಾನೆ. ನಾನು ನಂಬುತ್ತೇನೆ ದೇವರು ನಿಮ್ಮಲ್ಲಿ ಮಾತನಾಡುತ್ತಾನೆ. ಇದೇ ಸಮಯದಲ್ಲಿ ನಿಮ್ಮ ಅದನ್ನು ಒಪ್ಪಿಸಿಕೊಡಿದ್ದೆ. ಹೌದು, ನಾನು ನಿನ್ನನ್ನು ನಂಬಿದ್ದೇನೆ, ಅದನ್ನ ವಾಕ್ಯವನ್ನು ನಾನು ಸ್ವೀಕಾರ ಮಾಡಲಿ. ಬರೀ ನಂಬಿಕೆ ಒಟ್ಟಿಗೆ ವಾಕ್ಯ ಸ್ವೀಕಾರ ಮಾಡಿರಿ. ದೇವರ ವಾಕ್ಯವೇ ಯೇಸು ಕ್ರಿಸ್ತನು ಆಗಿದ್ದಾನೆ. ಆ ವಾಕ್ಯನ ಪ್ರೀತಿ ಮಾಡಿರಿ. ಹಾಗೂ ಅದನ್ನು ಬೈಬಲ್ನ ಓದಿರಿ. ಈ ವಾಕ್ಯನ ಕೇಳಿ ಧ್ಯಾನ ಮಾಡಿ ಮತ್ತು ವಿಧೇಯರಾಗಿ ದೇವ ನನಗೆ ವಿಧೇಯತೆ ಹೃದಯ ಕೊಡಿದೇವ, ವಿಧೇಯತೆ ಮನಸ್ಸು ಕೊಡು ದೇವತೆ ಬೇಡಿಕೊಳ್ಳಿ. ಮತ್ತು ನಿಮ್ಮಲ್ಲಿ ಯಾವುದೇ ಪಾಪಗಳು ಉಂಟು ವಾಕ್ಯದ ಮುಖದ ಪರೀಕ್ಷಿಸಿರಿ, ಪಶ್ಚಾತ್ತಾಪ ಪಡಿರಿ. ದೇವರನ್ನ ಪಾಪನ ಶ್ರಮಿಸ್ತಾನೆ, ದೇವರು ಪಾಪವನ್ನು ಶ್ರಮಿಸ್ತಾನೆ. ಅದೇ ಒಪ್ಪಿಕೊಳ್ಳಬೇಕು, ಸಮಯವನ್ನು ಕೇಳಬೇಕು ಮತ್ತು ಬಿಟ್ಟು ಬಿಡಬೇಕು. ಆಗ ದೇವರು ಕರುಣಿಸುತ್ತಾನೆ. ಆಶೀರ್ವಾದ ನಿಮಗೆ ಸಿಗ್ತದೆ, ನಿಮ್ಮ ಪ್ರಾರ್ಥನೆ ಉತ್ತರ ನಿಮಗೆ ಸಿಗ್ತದೆ ಮತ್ತು ನಿತ್ಯ ಜೀವನ ಹೊಂದಿಕೊಳ್ಳುತ್ತೀರಿ. ಆದರೆ ರ್ಯಾಪ್ಚರ್ನಲ್ಲಿ ನಾವು ಒಯ್ಲು ಪಡುತ್ತೀವಿ. ಲಾಸ್ಟ್ ನಾವು 6ನೇ ನೋಡ್ತೇವೆ, ರೂಪಾಂತರದಲ್ಲಿ ಕೈ ಬಿಡಲ್ಪಡುತ್ತಾರೆ. ಮತ್ತೆ ಬರೆಸುವಾರ್ತೆ 7ನೇ ಅಧ್ಯಾಯದಲ್ಲಿ 21ರಿಂದ 23ನೇ ವಾಕ್ಯ ತನಕ. ಮತ್ತೆ 7:21-23, ನನ್ನನ್ನು ಸ್ವಾಮಿ ಅನ್ನುವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವುದನ್ನು ನೆನೆಸಬೇಡಿರಿ. ಪರಲೋಕದಲ್ಲಿ ನನ್ನ ತಂದೆ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು. ಸ್ವಾಮಿ ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಿಲ್ಲವೇ? ನಿನ್ನ ಹೆಸರಿನ ಮೇಲೆ ದೈವಗಳು ಬಿಡಿಸಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ಅನೇಕ ಮಾತುಗಳನ್ನು ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು. ಆಗ ನಾನು ಅವರಿಗೆ, ನಾನೆಂದು ನಿಮ್ಮ ಗುರುತು ಕಾಣೆನು, ಧರ್ಮವನ್ನು ಮೀರಿ ನಡೆಯುವರೇ, ನನ್ನಿಂದ ತೊಲಗೋಗಿರಿ ಎಂದು ಎಲ್ಲರ ಮುಂದೆ ಹೇಳಿ ಬಿಡೋನು. ಅತಿ ಸ್ಪಷ್ಟ ಬರಲಿ. ಇವತ್ತು ನೀವು ರಾಪ್ಚರ್ನಲ್ಲಿ ನೀವು ಪರಲೋಕ ಹೋಗಬೇಕಾದ್ರೆ ಯೇಸು ಕ್ರಿಸ್ತನೇ, ನನ್ನ ಸ್ವಾಮಿ ಅನ್ನೋವರೆಲ್ಲೂ ಪರಲೋಕ ಹೋಗುವುದಿಲ್ಲ. ದೇವರ ಚಿತ್ತ ಆಗಿದೆ, ಪರಿಶುದ್ಧರಾಗಿ ಜೀವನ ಮಾಡಬೇಕು. ವಾಕ್ಯವಿದೆ. ಮತ್ತು ನೀವು ಅದ್ಭುತಗಳಾಗ್ಬೋದು, ಮಾತುಕಾರ್ಯ ಸೂಚನೆ ಆಗ್ಬೋದು, ಆ ದೇವರ ಆಜ್ಞೆ ಅವಿಧರಾಗುವುದೇ ಪರಲೋಕ ಹೋಗುದೇವರಿಗೆ ಬೇಕು. ನಂಬಿಕೆ ಮತ್ತು ವಿಧೇಯತೆ ಬೇಕು, ಮತ್ತು ನಂಬಿಕೆ ಮತ್ತು ವಿಧೇಯತೆ ಅಭಿವೃದ್ಧಿ ಆಗಬೇಕು. ಇದು ದೇವರು ಮೆಚ್ಚುತ್ತೆ. ಆ ನಂಬಿಕೆಯಿಂದ ವಿಧೇಯತೆ ಮಾಡಿದ ಎಲ್ಲ ನಿಮ್ಮ ಯಜ್ಞಗಳನ್ನು, ಪ್ರಾರ್ಥನೆಗಳನ್ನು, ದಾನ ಧರ್ಮ ದೇವರು ಮೆಚ್ಚುತ್ತಾನೆ. ಆದರೆ ವಿಧೇಯತೆ ಇಲ್ಲದ ಯಾವ ಕಾಣಿಕೆಗಳು ಯಾವುದೋ ದೇವರು ಮೆಚ್ಚುವುದಿಲ್ಲ ಎಂಬುದೇ ಅತಿ ಸ್ಪಷ್ಟವಾಗಿ ನಾವು ಇಲ್ಲಿ ನೋಡಿದ್ದೇವೆ. ನಾನು ನಂಬುದು ಈ ವಾಕ್ಯ ನಿಮಗೆ ಉತ್ತೇಜನ ಆಗುವುದರೆ
ನಮಗೆ ಫೋನ್ ಮಾಡಿ ತಿಳಿಸಿರಿ, ನಿಮಗೆ ನಾವು ಪ್ರಾರ್ಥನೆ ಮಾಡ್ತೇವೆ. ನಾವು ಪ್ರಾರ್ಥನೆ ಮಾಡೋಣ. ಪರವಾಗಿಲ್ಲ ತಂದೆ, ದೇವನಿಗೆ ಸ್ತೋತ್ರ ಕೊಂಡಾಡ್ತೇನೆ. ಈ ಸಂತದ ಮುಖ ನಿನ್ನ ಮಕ್ಕಳ ಮಾತನಾಡಿದಿ. ನಿನಗೆ ಬೇಕು ವಿಧೇಯತೆ, ಯಾವ ರೀತಿಯ ವಿಧೇಯತೆ ಬೇಕು ಎಂಬುದೇ ನಿನ್ನ ಮಾತಾಡಿ ಎಲ್ಲ ವಾಕ್ಯಗಳನ್ನು ಈ ಮಕ್ಕಳು ಪ್ರೇರೆ ತಮ್ಮ ಪಾಪಗೆ ಪಶ್ಚಾತ್ತಾಪಟ್ಟುಕೊಂಡು, ತಮ್ಮ ಕಠಿಣ ಹೃದಯಕ್ಕೆ ಪಶ್ಚಾತ್ತಾಪಟ್ಟುಕೊಂಡು, ಅವಿದ್ಯತೆಗೆ ಪಶ್ಚಾತ್ತಾಪಟ್ಟುಕೊಂಡು, ಪರಿಪೂರ್ಣ ಸಂಪೂರ್ಣ ಹೃದಯದಿಂದ ಪ್ರಾಣ ಬುದ್ಧಿಯಿಂದ ನಿನ್ನನ್ನು ಪ್ರೀತಿಸುವಂತೆ, ನಿನ್ನ ಆಜ್ಞೆಗಳನ್ನು ನಡೆಯುವಂಥ ವಿದ್ಯತೆ ಹೃದಯವನ್ನು, ವಿದ್ಯೆಯ ಮನಸ್ಸು ಆತ್ಮವನ್ನು ಪ್ರತಿಯೊಬ್ಬರಿಗೆ ನಾವು ಅನುಗ್ರಹಿಸು. ಮತ್ತು ಪ್ರತಿಯೊಬ್ಬರ ಮೇಲೆ ನಿನ್ನ ಆಶೀರ್ವಾದ, ನಿನ್ನ ಕರುಣೆ ದೇವ ನಾನು ಬೇಡುತ್ತೇನೆ. ಒಳ್ಳೆಯ ಆರೋಗ್ಯವನ್ನು ಬೇಡುತ್ತೇನೆ. ಕಷ್ಟದಲ್ಲಿರೋನು ಎಲ್ಲ ಕಷ್ಟದಿಂದ, ಶಾಪದಿಂದ, ರೋಗದಿಂದ, ಆರ್ಥಿಕ ಬಡತನದಿಂದ, ಸಾಲದಿಂದ ಬಿಡುಗಡೆಗೊಳಿಸ್ತೇನೆ ಯೇಸು ನಾಮದಲ್ಲಿ. ಆಮೇನ್ ಅಂತ ಬೇಡಿಕೊಳ್ಳುವ ತಂದೆಯವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರ ಮನ ಅನುನ್ನತಿಯು ಸದಾಕಾಲವು ಈ ಸಂದೇಹಗಳ ಪ್ರತಿಯೊಬ್ಬರ ಸಂಗಡ ಇರಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ದೇವರ ಸ್ತೋತ್ರವಾಗಲಿ. ದೇವರನ್ನು ಆಶೀರ್ವಾದ ಮಾಡಲಿ.